सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ ಧ್ಯಾನ ಶ್ಲೋಕಗಳನ್ನು ನೋಡ್ತಾ ಬಂದಿದ್ದೀವಿ. ನಮ್ಮ ಪ್ರಾಚೀನ ಋಷಿ ಮುನಿಗಳನ್ನು ಮಂತ್ರದ್ರಷ್ಟಾರ ಅಂತ ಹೇಳ್ತಾರೆ. ದಟ್ ಮೀನ್ಸ್ ದೇ ಆರ್ ದಿ ಸೀಯರ್ಸ್ ಆಫ್ ದಿಸ್ ಟ್ರೂತ್. ದೇ ಆರ್ ದಿ ಸೀಕರ್ಸ್ ಅಂಡ್ ದಿ ಸೀಯರ್ಸ್ ಆಫ್ ದಿಸ್ ಟ್ರೂತ್. ಸಾಮಾನ್ಯ ಮನುಷ್ಯರಂತೆ ಪರಮಾತ್ಮನನ್ನ ಅವರು ಪೂಜೆ ಮಾಡ್ತಾ ಇದ್ದಾಗ ಅಥವಾ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಒಬ್ಬ ಸಾಮಾನ್ಯ ಮನುಷ್ಯ ಪರಮಾತ್ಮನಲ್ಲಿ ಯಾವ ರೀತಿಯ ಬೇಡಿಕೆಯನ್ನು ಇಡ್ತಾ ಇದ್ದ, ಆ ರೀತಿಯಲ್ಲಿ ನಮ್ಮ ಪ್ರಾಚೀನ ಋಷಿಮುನಿಗಳು ಪರಮಾತ್ಮನಲ್ಲಿ ಬೇಡಿಕೆಯನ್ನು ಇಡ್ತಾ ಇರಲಿಲ್ಲ. ಕಾರಣ ಏನು ಅಂತಂದರೆ, ಈ ಪ್ರಾಚೀನ ಋಷಿಮುನಿಗಳಿಗೆ ದೇ ನೋ ದಿ ಹೈಯೆಸ್ಟ್ ಟ್ರೂತ್. ಭಗವಂತನಿಂದ ನಾವು ಏನೇ ಒಂದನ್ನು ಪಡ್ಕೊಂಡ್ರೂ ಕೂಡ ಅದು ನಮ್ಮಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳೋದಿಲ್ಲ ಅನ್ನುವಂತಹ ಒಂದು ಸತ್ಯ ಅವರಿಗೆ ಗೊತ್ತಿತ್ತು. ಮತ್ತು ಇದು ಯಾವುದೋ ಅವ್ರಿಗೆ ಬೇಕಿರಲಿಲ್ಲ, ಲೌಕಿಕದ ಬಯಕೆಯೇ ಬೇಕಿರಲಿಲ್ಲ. ನಮ್ಮ ಪ್ರಾಚೀನ ಋಷಿಮುನಿಗಳ ಬದುಕಿನ ಮುಖ್ಯ ಉದ್ದೇಶ ಅಂತಂದರೆ ಈ ಪರಮಾತ್ಮ ತತ್ವವನ್ನು ತಿಳ್ಕೊಂಡು ಮೋಕ್ಷವನ್ನು ಹೊಂದುವಂತಹದ್ದು. ಸೊ ದಿಸ್ ಈಸ್ ದೇರ್ ಹೈಯೆಸ್ಟ್ ಗೋಲ್. ಅವರು ಏನೆಲ್ಲ ಸಾಧನೆಯನ್ನು ಮಾಡ್ತಾ ಇದ್ರು, ಜಪ, ತಪ, ವ್ರತ, ನಿಯಮ ಇತ್ಯಾದಿ, ಅವೆಲ್ಲವುಗಳ ಉದ್ದೇಶ ಏನು ಅಂತಂದರೆ ಮೋಕ್ಷವನ್ನು ಹೊಂದುವಂತಹದ್ದು. ಮತ್ತು ಅವರು ಪರಮಾತ್ಮನನ್ನಾಗರೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು, ಅವರಿಗೆ ಲೌಕಿಕದ ಬಯಕೆ ಇಲ್ಲ ಅಂತಂದರೆ ಇನ್ಯಾವ ರೀತಿಯ ಬಯಕೆ ಇತ್ತು? ಹಾಗಾದರೆ ಬಯಕೆ ಅಂತಂದಾಗ ಅದು ಲೌಕಿಕದ ಬಯಕೆ ಇರ್ಬೋದು, ಅಥವಾ ಅಧ್ಯಾತ್ಮದ ಕಡೆಗೆ ಅಲ್ಲಿ ಸಿಗಬೇಕಾಗಿರುವಂತಹ ಯಾವುದೋ ಮತ್ತೊಂದರ ಬಗ್ಗೆ ಆಸಕ್ತಿ ಅಥವಾ ಬಯಕೆ. ಸೊ ಇಲ್ಲಿ ಲೌಕಿಕದ ಬಯಕೆ ಇಲ್ಲ ಅಂತಂದ ಮೇಲೆ ಅವರಲ್ಲಿ ಮತ್ತೊಂದು ರೀತಿಯ ಬಯಕೆ ಇದೆ ಅನ್ನುವಂತಹ ಅರ್ಥ. ಸೊ ಈ ಪ್ರಕಾರ ಲೌಕಿಕದ ಬಯಕೆ ಅಲ್ಲ ಅಂತಂದ ಮೇಲೆ ಅವರಲ್ಲಿದ್ದಂತಹ ಆ ಒಂದು ಆಸಕ್ತಿ, ಬಯಕೆ, ಆಸೆ ಅದು ಯಾವುದಿರಬಹುದು? ಸೊ ಅಂತಹ ಯಾವುದನ್ನು ಅವರು ಭಗವಂತನಲ್ಲಿ ಕೇಳ್ಕೊತಾ ಇದ್ರು. ಸೊ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು, ಭಗವಂತನಲ್ಲಿ ಕೆಲವುಗಳನ್ನು ಕೇಳ್ಕೊತಾ ಇದ್ರು. ಅವ್ರು ಏನು ಕೇಳ್ಕೊತಾ ಇದ್ರು ಅಂತಂದರೆ, ಹೇ ಭಗವಂತ, ನನಗೆ ಹೈಯೆಸ್ಟ್ ನಾಲೆಡ್ಜ್ ಕೊಡು, ಆ ಒಂದು ಪರಮ ಸತ್ಯ ಅದೇನು ಅಂತ ತಿಳ್ಕೊಳ್ಳುವಂತಹ ಆ ಒಂದು ಜ್ಞಾನ. ಆ ಜ್ಞಾನ ನನಗೆ ಯಾವ ರೀತಿ ಅದು ಫಲಪ್ರದವಾಗಬೇಕು ಅಂತಂದರೆ, ಆ ಜ್ಞಾನದ ಕಾರಣದಿಂದ ನಾನು ನೀನಾಗಿ ಬದಲಾಗಿ ಹೋಗಬೇಕು. ದಟ್ ಮೀನ್ಸ್ ಐ ವಾಂಟ್ ಟು ಬಿಕಮ್ ದಿ ಭಗವಂತ. ಆಗುವುದಾದರೆ ಭಗವಂತನೇ ಆಗಬೇಕು. ಬಿಕಾಸ್ ಭಗವಂತ ಅಂತ ಹೇಳಿದಾಗ ದೆರ್ ಈಸ್ ನೋ ಚೇಂಜ್ಲೆಸ್ ಎಂಟಿಟಿ ಅಂತ ಹೇಳ್ತೀವಿ ನಾವು ವೇದಾಂತದಲ್ಲಿ. ಪರಮಾತ್ಮ ಅಂತಂದಾಗ ಹಿ ಈಸ್ ಎ ಚೇಂಜ್ಲೆಸ್ ಎಂಟಿಟಿ.
ಸೊ ಭಗವಂತನನ್ನ ಚೇಂಜ್ಲೆಸ್ ಎಂಟಿಟಿ ಅಂತಂದ ಮೇಲೆ ಇನ್ನುಳಿದಂತೆ ಅದು ಯಾವುದೇ ಆಗಿದ್ರೂ ಕೂಡ ದೇ ಆರ್ ಬೌಂಡ್ ಟು ಚೇಂಜ್. ಸೊ ಅಂತಹ ಬದಲಾವಣೆಗಳು ಭಗವಂತನನ್ನು ಹೊರತುಪಡಿಸಿದ್ರೆ ಬೇರೆ ಇನ್ನೆಲ್ಲದರಲ್ಲೂ ಆ ರೀತಿ ಬದಲಾವಣೆಗಳು ಇದ್ದೇ ಇರುತ್ತೆ ಅಂತಂದ ಮೇಲೆ ಬದಲಾವಣೆಯ ಹೊಂದುವಂತಹ ಅದ್ಯಾವುದು ನಮಗೆ ಬೇಡ. ಸೊ ಎಂದಿಗೂ ಬದಲಾಗದ ಆ ಒಂದು ವಸ್ತು ಯಾವುದು ಅಂತಂದ್ರೆ ಪರಮಾತ್ಮ ವಸ್ತು. ಸೊ ಎಂದಿಗೂ ಅದು ಬದಲಾಗೋದಿಲ್ಲ ಅಂತಂದ್ಮೇಲೆ ಲೆಟ್ ಮೀ ಬಿಕಮ್ ದಟ್. ಸೊ ದಿಸ್ ಈಸ್ ದೇರ್ ಹೈಯೆಸ್ಟ್ ಬಯಕೆ. ಸೊ ಭಗವಂತನಲ್ಲಿ ಹೀಗೆ ನಾನು ನೀನೇ ಆಗಿ ಬದಲಾಗಬೇಕು ಅಂತಹ ಒಂದು ಪರಮ ರಹಸ್ಯ, ಅಂತಹ ಜ್ಞಾನವನ್ನು ನನಗೆ ಕೊಡು ಅಂತ ಹೇಳಿ ಭಗವಂತನಲ್ಲಿ ಅವ್ರು ಕೇಳ್ಕೋತಾರೆ. ನಾನು ನೀನೇ ಆಗಿ ಹೋಗಬೇಕು ಅಂತಹ ಒಂದು ಜ್ಞಾನವನ್ನು ಕೊಡು, ಆಗ ನಾನು ಕೂಡ ನಿನ್ನಂತೆ ಪೂರ್ಣನಾಗಿರ್ತೀನಿ. ಸೊ ನನ್ನಲ್ಲಿ ಎಲ್ಲವೂ ಇರುತ್ತೆ. ಈಗ ನಿನಗೇನೂ ಬೇಡ, ಬಿಕಾಸ್ ಯು ಆರ್ ಎ ಪೂರ್ಣ. ನಾನು ಪೂರ್ಣನಲ್ಲ, ಬಟ್ ಯಾವಾಗ ನೀನು ನಾನು ಕೇಳಿದಂತಹ ಈ ಒಂದು ಪರಮ ಜ್ಞಾನವನ್ನು ನನಗೆ ಕೊಡ್ತೀಯ, ಆಗ ನಾನು ಕೂಡ ಭಗವಂತನೇ ಆಗಿ ಹೋಗ್ತೀನಿ ಅಂತಂದಮೇಲೆ ನಾನು ಕೂಡ ಒಬ್ಬ ಪೂರ್ಣ ಪುರುಷನಾಗ್ತೀನಿ. ಆಗ ನನಗೂ ಕೂಡ ಏನು ಬೇಡ. ಒಮ್ಮೆ ನಾನು ಪೂರ್ಣನಾಗಿ ಹೋಗಿದ್ದೀನಿ ಅಂತಂದಮೇಲೆ ನನಗೆ ಇನ್ನೇನು ಬೇಡ. ಸೊ ಅದಕ್ಕಾಗಿ ನಾನು ನಿನ್ನನ್ನು ಇಂತಹ ಒಂದು ಜ್ಞಾನವನ್ನು ಕೊಡು ಅಂತ ಕೇಳ್ತಾ ಇದ್ದೀನಿ. ಸೊ ಆಗ ನನ್ನಲ್ಲೂ ಕೂಡ ಎಲ್ಲವೂ ಇರುತ್ತೆ. ನಿನ್ನಲ್ಲಿ ಈಗ ಏನೇನಿದೆ, ಬಿಕಾಸ್ ಯು ಆರ್ ಎ ಪೂರ್ಣ ಪುರುಷ. ಸಿಮಿಲರ್ಲಿ ನಾನು ಕೂಡ ಪೂರ್ಣ ಪುರುಷ ಅಂತ ಆದಮೇಲೆ ನನ್ನಲ್ಲೂ ಕೂಡ ಎಲ್ಲವೂ ಇರುತ್ತೆ. ಎಲ್ಲಿಯವರೆಗೆ ನಾನು ಪೂರ್ಣನಲ್ಲ ಅಲ್ಲಿಯವರೆಗೆ ಒಂದಾದ ಮೇಲೆ ಒಂದು ನಾನು ಕೇಳ್ತಾನೆ ಇರ್ತೀನಿ. ಅದಕ್ಕೆ ನಾನು ಕೇಳದಂತೆ ಆಗಬೇಕು, ನನಗೇನೂ ಬೇಡ ಅನ್ನೋಂತಹದ್ದು ನನ್ನಲ್ಲಿ ಉಂಟಾಗಬೇಕು ಅಂತಂದರೆ ನಾನು ನೀನಾಗುವಂತೆ ಇರುವಂತಹ ಆ ಒಂದು ಜ್ಞಾನವನ್ನು ನನಗೆ ಕೂಡ ಐ ವಾಂಟ್ ಟು ಬಿಕಮ್ ಎ ಭಗವಂತ. ಸೊ ಅವರ್ ಋಷೀಸ್ ದೇ ಯೂಸ್ ಟು ಆಸ್ಕ್ ದಿಸ್ ವಿತ್ ದಿ ಭಗವಂತ, ಗಿವ್ ಮಿ ದಟ್ ನಾಲೆಡ್ಜ್ ಬೈ ನೋಯಿಂಗ್ ವಿಚ್ ಐ ಡು ನಾಟ್ ನೀಡ್ ಟು ನೋ ಎನಿಥಿಂಗ್ ಮೋರ್, ಬಿಕಾಸ್ ದಟ್ ಕಂಪ್ಲೀಟ್ಸ್. ಬೈ ನೋಯಿಂಗ್ ದಟ್ ನಾಲೆಡ್ಜ್ that completes, so there is nothing more to know about it. So give me that knowledge. So this is their prayer, and this is the demand in that prayer. ಸೊ ಒಂದು ವೇಳೆ ಒಬ್ಬ ಭಕ್ತ, ಒಬ್ಬ ಋಷಿ ಈ ರೀತಿ ನನ್ನನ್ನು ಕೇಳ್ಕೊತಾ ಇದ್ದೇನೆ ಅಂತ ಹೇಳಿ ಭಗವಂತ ನಾನು ನೀನೇ ಆಗಿ ಹೋಗ್ತೀನಿ ಅಂತಹ ಜ್ಞಾನವನ್ನು ಕೊಡು ಅಂತ ಇಲ್ಲಿ ಒಬ್ಬ ಋಷಿ ಭಗವಂತ ಕೇಳ್ಕೊತಾ ಇದ್ದೇನೆ ಅಂತಂದ ಮೇಲೆ ಬಹುಶಃ ಭಗವಂತನಲ್ಲೂ ಕೂಡ ಒಂದು ಪ್ರಶ್ನೆ ಬರಬಹುದು. ಭಗವಂತ ಕೂಡ ಕೇಳ್ತಾನೆ, ನೀನು ಯಾಕೆ ನಾನಾಗಿ ಬದಲಾಗಬೇಕು? ನೀನು ನೀನಾಗೇ ಇರು, ನಾನು ಭಗವಂತನಾಗೇ ಇರ್ತೀನಿ. ನೀನು ಯಾಕೆ ನನ್ನಂತೆ ಆಗಬೇಕು, ಅಥವಾ ನೀನು ಯಾಕೆ ಭಗವಂತನಾಗಿ ಬದಲಾಗಬೇಕು? ಸೊ ದಿಸ್ ಈಸ್ ದಿ ಕ್ವಶನ್ ಆಫ್ ದಿ ಪರಮಾತ್ಮ. ಸೊ ಪರಮಾತ್ಮ ಒಂದು ವೇಳೆ ಇಂತಹ ಒಂದು ಪ್ರಶ್ನೆಯನ್ನು ಕೇಳಿದಾನೆ, ದ ಸೇಮ್ ಭಕ್ತ ಹಿ ರಿಪ್ಲೈಸ್, ಹೇ ಭಗವಂತ, ನಮ್ಮ ಶಾಸ್ತ್ರ ವೇದಾಂತಗಳು ಹಾಗೂ ಲೋಕದಲ್ಲಿ ನಿನ್ನನ್ನು ಪೂರ್ಣ ಪುರುಷ ಅಂತ ಕರೀತಾರೆ. ಯು ಆರ್ ಕಾಲ್ಡ್ ಪೂರ್ಣ ಪುರುಷ. ಸೊ ನೀನು ಪೂರ್ಣ ಪುರುಷ ಅಂತಂದ್ರೆ ನಿನ್ನಲ್ಲಿ ಎಲ್ಲವೂ ಇದೆ, ನೀನು ಎಲ್ಲವೂ ಆಗಿರ್ತೀಯ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಪೂರ್ಣ ಪುರುಷ. ಸೊ ಈ ಪ್ರಕಾರ ನೀನು ಎಲ್ಲವೂ ಆಗಿರುವವನು ಅಂತಂದ ಮೇಲೆ ನೀನು ನಾನು ಕೂಡ ಆಗಿದೆಯಾ, ನೀನು ನನ್ನಂತೆ ನಾನು ಕೂಡ ನೀನೇ ಆಗಿದೀಯಾ. ಅದರ ಪ್ರಕಾರ ನೀನು ನಾನು ಆಗಿರ್ತೀಯ. ಸೊ ಒಂದು ವೇಳೆ ಇಲ್ಲ ಇಲ್ಲ ನಾನು ನೀನು ಆಗಿಲ್ಲ, ನೀನು ಬೇರೆ ನಾನು ಬೇರೆ ಅಂತ ನೀ ಈ ರೀತಿ ನನ್ನೊಂದಿಗೆ ವಾದ ಮಾಡಿದ್ರೆ ಆಗ ನಾನು ಕೂಡ ನೀನು ಆಗಬೇಕಾಗಿಲ್ಲ. ದಟ್ ಮೀನ್ಸ್ ಯು ಆರ್ ನಾಟ್ ಎ ಪೂರ್ಣ ಪುರುಷ. ಸೊ ಡೋಂಟ್ ಕ್ಲೈಮ್ ದ್ಯಾಟ್. ಸೊ ದಿಸ್ ಈಸ್ ದಿ ರಿಪ್ಲೈ ಆಫ್ ದಿ ಭಕ್ತ. ಸೊ ಪರಮಾತ್ಮ ಕೇಳ್ತಾ, ನೀನು ಯಾಕೆ ನನ್ನಂತೆ ಬದಲಾಗಬೇಕು? ಆಗಬೇಡ, ನಿನ್ನ ಪಾಡಿಗೆ ನೀನಿರು. ಬಟ್ ಆಗ ಆ ಭಕ್ತ ಹೇಳ್ತಾನೆ, ಡಿವೋಟಿ ಹೇಳ್ತಾನೆ,
Of course, you are asking this question to me because you have been recognized as Purna Purusha in the Loka. ಜನಗಳು ಮತ್ತು ಶಾಸ್ತ್ರ ವೇದಾಂತ ನಿನ್ನನ್ನು ಪೂರ್ಣ ಪುರುಷ ಅಂತ ಕರೆಯುತ್ತೆ. ಸೊ ಪೂರ್ಣ ಪುರುಷ ಅಂತಂದ ಮೇಲೆ ನೀನು ಎಲ್ಲವೂ ಆಗಿರುವವನು, ಆ ಎಲ್ಲವೂ ಆಗಿರುವವನು, ಆ ಸರ್ವಂ ಅನ್ನೋದರಲ್ಲಿ ನಾನು ಕೂಡ ಇರ್ತೀನಿ. ಸೊ ನೀನು ನಾನು ಕೂಡ ಆಗಿದೆಯಾ. ಒಂದು ವೇಳೆ ನೀನು ನಾನು ಆಗಿಲ್ಲ ಅಂತ ನೀನು ವಾದ ಮಾಡಿದ್ರೆ ದೆನ್ ಡೋಂಟ್ ಕ್ಲೈಮ್ ದಟ್ ಯು ಆರ್ ಎ ಪೂರ್ಣ ಪುರುಷ. ನೀ ಹಂಗೆ ಹೇಳ್ಕೋಬೇಡ. ನಿನ್ನನ್ನು ಪೂರ್ಣ ಪುರುಷ ಅಂತ ನಾವು ಯಾರೂ ಕರೆಯೋದಿಲ್ಲ. ಯಾಕೆಂತಂದರೆ ನೀನು ಸರ್ವವೂ ಆಗಿರ್ತೀಯ ಅನ್ನುವ ಆ ಒಂದು ಬಲವಾದ ನಂಬಿಕೆಯಿಂದ ನಾವು ನಿನ್ನನ್ನು ಪೂರ್ಣ ಪುರುಷ ಅಂತ ಕರಿತೀವಿ. ಆದರೆ ನೀನು ನಾನು ಆಗಿಲ್ಲ ಅಂತಂದ ಮೇಲೆ ಯು ಆರ್ ನಾಟ್ ಎ ಪೂರ್ಣ ಪುರುಷ. ದೆನ್ ಈವನ್ ಐ ಡೋಂಟ್ ನೀಡ್ ಟು ಬಿ ಎ ಪೂರ್ಣ ಪುರುಷ. ನಾನು ಕೂಡ ನೀನಾಗಿ ಬದಲಾಗೋದಿಲ್ಲ. ನನ್ನ ಪಾಡಿಗೆ ನಾನಿರ್ತೀನಿ, ನಿನ್ನ ಪಾಡಿಗೆ ನೀನಿರೋ. ಆದರೆ ನೀನು ಎಂದೂ ಕೂಡ ಪೂರ್ಣ ಪುರುಷ ಅಲ್ಲ. ದಟ್ ಪ್ರೂವ್ಸ್. ಸೊ ನೌ ಟೆಲ್ ಮಿ, ನೀನು ಪೂರ್ಣ ಪುರುಷ ಹೌದು ಅನ್ನೋದೇ ಆದರೆ, ನೀನು ಎಲ್ಲವೂ ಆಗಿರುವವನು ಅನ್ನೋದೇ ಆದರೆ, ಸೊ ಯು ಹ್ಯಾವ್ ಟು ಗಿವ್ ಮೀ ದಟ್ ನಾಲೆಡ್ಜ್. See, it is like this. I will tell you, Paramatma, why I am asking this. It is not a big rocket science. I will tell you why I am asking this. Because there is wave in the ocean. ಒಂದು ಸಾಗರ ಅಂತ ಹೇಳಿದಾಗ ಆ ಸಾಗರದಲ್ಲಿ ಒಂದು ಅಲೆ ಇದೆ. There is a wave and there is a ocean. See, both have different names. One is called wave and the another is called ocean. Okay? But in essence, both wave and ocean, they are one and the same. Wave is a water. Ocean is also a water. So there is no difference between ocean and the wave. Both are water only. But the water appears as the wave. The water appears as the ocean. So, ocean ಅಂತಂದಾಗ ಅದು ನೀರಿಗಿಂತ ಬೇರೆ ಅಲ್ಲ. ಅಗೇನ್ ವೇವ್ ಅಂತಂದಾಗ, ಅಲೆ ಅಂತ ಹೇಳಿದಾಗ ಅದು ನೀರಿಗಿಂತ ಬೇರೆ ಅಲ್ಲ. ಇನ್ ಎಸೆನ್ಸ್ ಬೋತ್ ವೇವ್ ಅಂಡ್ ಓಷನ್. Wave is also a water, ocean is also a water. So, it is that one Chaitanya Tattva. It is one that Chaitanya Tattvam. It is one conscious principle. But the same conscious principle appears as Jiva Upadhi and Ishvara Upadhi. Chaitanya Tattvam is the one, conscious principle is the one, but the same one appearing as Jiva Upadhi and Ishvara Upadhi. Ocean and the wave ಅವೆರಡೂ ಕೂಡ ಬೇರೆ ಅಂತ ಕಂಡು ಬರುತ್ತೆ. ಬಿಕಾಸ್ ನಾವು ಸಾಗರದ ಬಳಿ ಹೋಗಿ ನಿಂತಾಗ we look at the ocean and say, oh, what a huge ocean. And at the same time, ಅಲೆಗಳು ಮುನ್ನುಗ್ಗುತ್ತಾ ಬಂದಾಗ we also say, oh, there are plenty of waves, big, small, forceful, very slow, so many kinds of waves. We go and stand near the ocean, we see the ocean, we see the waves, but in essence, waves, they are appearing as waves, is nothing but the water. The ocean, the huge one, is nothing but the water. It is exactly the principal conscious Tattvam, the Chaitanya Tattvam, is appearing as Jiva Upadhi, that is Jivatma, and Ishvara Upadhi, that is Paramatma.
ಸೊ ದಿಸ್ ಚೈತನ್ಯ ತತ್ವ ಅನ್ನುವಂತಹದ್ದು ಯಾವಾಗಲೂ ಅದು ಒಂದು ಮಾತ್ರ ಅನ್ನುವಂತಹದ್ದೇ ಆದರೆ ಅದು ಯಾವಾಗಲೂ ಒಂದೇ, ಅದು ಅಲ್ಲಿ ಎರಡು ಇಲ್ಲ ಅನ್ನುವಂತಹದ್ದೇ ಆದರೆ then this Jivatma and Paramatma, they are appearing as two different entities, but in essence they are one and the same, because Jivatma is a Chaitanya Tattvam, Paramatma is a Chaitanya Tattvam, but the same, this Chaitanya Tattvam appearing as two entities, different entities. One is Jivatma and another is Paramatma. But both Paramatma and Jivatma in essence is the conscious Tattva. ಸೊ ಹೀಗೆ ಅವೆರಡು ಒಂದೇ ಆಗಿದೆ ಅಂತಂದ ಮೇಲೆ ಇನ್ ದಿ ವಿಷನ್ ಆಫ್ ಚೈತನ್ಯ, ಇನ್ ದಿ ವಿಷನ್ ಆಫ್ ಕಾನ್ಷಿಯಸ್ನೆಸ್, ಬೋತ್ ಜೀವಾತ್ಮ ಅಂಡ್ ಪರಮಾತ್ಮ ದೇ ಆರ್ ಒನ್ ಅಂಡ್ ದಿ ಸೇಮ್. ಸೊ ಈ ಒಂದು ಸತ್ಯ ನಮ್ಮ ಪ್ರಾಚೀನ ಋಷಿಮುನಿಗಳಿಗೆ ಗೊತ್ತಾಗೋಗಿತ್ತು. ದೇ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಟ್ರೂತ್. ಸೊ ಅವ್ರು ಏನು ಮಾಡ್ತಾರೆ, ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಅವ್ರು ಕೇಳ್ಕೊತಾ ಇರೋವಂಥದ್ದು ಏನು ಅಂತಂದರೆ, ಗಿವ್ ಮಿ ದಟ್ ಒನ್ ಪರಮ ಜ್ಞಾನ, ದಟ್ ಒನ್ ಸೀಕ್ರೆಟ್ ನಾಲೆಡ್ಜ್, ಸೊ ದಟ್ ಸುಪ್ರೀಮ್ ಲಾರ್ಡ್ ಅದು ನನಗಿಂತ ಬೇರೆ ಅಲ್ಲ. ಸೊ ಐ ವಾಂಟ್ ಟು ಬಿಕಮ್ ಯು, ನಾನು ನೀನಾಗಿ ಬದಲಾಗಬೇಕು. ಗಿವ್ ಮಿ ದಟ್ ನಾಲೆಡ್ಜ್. ಸೊ ದ ಸುಪ್ರೀಂ ಲಾರ್ಡ್ ಅಂತ ಹೇಳಿದಾಗ ದಟ್ ಈಸ್ ದಿ ಪರಮಂ ಅಯಣಂ, ದ ಫೈನಲ್ ಡೆಸ್ಟಿನೇಷನ್ ಆ್ಯಂಡ್ ದ ಅಲ್ಟಿಮೇಟ್ ಡೆಸ್ಟಿನೇಷನ್ ಈಸ್ ದಿಸ್ ಪರಮಾತ್ಮ ತತ್ವ. ದಿಸ್ ಈಸ್ ದಿ ಪರಮಂ ಅಯಣಂ. ಸೊ ದಿಸ್ ವಿಷ್ಣು, ದಿಸ್ ಪರಮಾತ್ಮ ಈಸ್ ಆಲ್ಸೋ ಪವಿತ್ರಾಣಾಂ ಪವಿತ್ರಂ. ಅಗೇನ್ ಇಲ್ಲಿ ಪವಿತ್ರಂ ಅಂತಂದ್ರೆ ಇಟ್ ಪ್ಯೂರಿಫೈಸ್ ಅಸ್. ಇಟ್ ಪ್ಯೂರಿಫೈಸ್ ಅಸ್ ಅನ್ನೋದಕ್ಕಿಂತ ಇಟ್ಸ್ ಎ ಪ್ಯೂರಿಫೈಯರ್. ಪವಿತ್ರಂ ಅಂತಂದ್ರೇನು? ಇಟ್ಸ್ ಎ ಪ್ಯೂರಿಫೈಯರ್. ನಾವು ಅನೇಕ ಸಂದರ್ಭದಲ್ಲಿ ಯಾವುದೋ ಒಂದನ್ನು ಕುರಿತು ಅದು ಬಹಳ ಪವಿತ್ರವಾಗಿದೆ ನಾವು ಹೇಳ್ತೀವಿ. ಇಟ್ ಈಸ್ ವೆರಿ ಪವಿತ್ರ ಅಂತ ನಾವು ಹೇಳ್ತೀವಿ. ದಟ್ ಮೀನ್ಸ್ ಇಟ್ ಈಸ್ ವೆರಿ ಪ್ಯೂರ್ ಅಂತ. ಅಗೇನ್ ಇಟ್ ಈಸ್ ವೆರಿ ಪ್ಯೂರ್ ಅಂತ ಹೇಳಿದಾಗ ಅಲ್ಲಿ ಅದು ಯಾವುದು ಇರುತ್ತೆ ಅದು ಕೇವಲ ಅದು ಮಾತ್ರವೇ ಆಗಿರುತ್ತೆ. ಅಲ್ಲಿ ಬೇರೆ ಇನ್ನೊಂದು ಅದರಲ್ಲಿ ಬೆರ್ತಿರೋದಿಲ್ಲ. ಸಪೋಸ್ ಅದು ಯಾವುದೋ ಒಂದು ಏನೋ ಒಂದು ಆಗಿದೆ ಅಂತಂದರೆ ಅದು ಕೇವಲ ಅದು ಮಾತ್ರವೇ ಆಗಿರುತ್ತೆ. ಈಗ ನಾವು ತನ್ಮಾತ್ರ ಅಂತ ಹೇಳ್ತೀವಿ, ವೇದಾಂತದಲ್ಲಿ ಈ ವರ್ಡ್ ಬರುತ್ತೆ, ತನ್ಮಾತ್ರ ಅಂತ ಹೇಳ್ತೀವಿ. ತನ್ಮಾತ್ರ ಅಂತಂದರೆ ತತ್ವ ಮಾತ್ರ ಈಸ್ ಕಾಲ್ಡ್ ದಿ ತನ್ಮಾತ್ರ. ವೆನ್ ಇಟ್ ಈಸ್ ಸೆಟ್ ತನ್ಮಾತ್ರ, ದಟ್ ಈಸ್ ತತ್ವ ಮಾತ್ರ, ಅದು ಕೇವಲ ತತ್ವ, ಅದು ಮಾತ್ರವೇ ಆಗಿದೆ, ಅದಲ್ಲದೆ ಅದು ಮತ್ತೊಂದು ಅಲ್ಲ. ಸೊ ತನ್ಮಾತ್ರ ಅಂತಂದರೆ ದಟ್ ಇಟ್ ಈಸ್ ದಟ್ ಪ್ಯೂರ್. ಸೊ ಇಲ್ಲಿ ಪವಿತ್ರಂ ಅಂತಂದರೆ ಇಟ್ ಈಸ್ ವೆರಿ ಪ್ಯೂರ್. ಪವಿತ್ರಂ ಅಂತಂದರೆ ಇಟ್ಸ್ ಎ ಪ್ಯೂರಿಫೈಯರ್. ಇಟ್ ಪ್ಯೂರಿಫೈಸ್ ಸಮಥಿಂಗ್, then that can be called as pavitram. For example, ನಾವು ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿ ಒಂದು ಪದ್ಧತಿ ಇದೆ, ಮನೆಯನ್ನು ನಾವು ಶುಚಿಗೊಳಿಸ್ಕೋಬೇಕು. ಏನೋ ಒಂದು ಕಾರಣದಿಂದ ಮನೆಯಲ್ಲಿ ಒಂದು ಮೈಲಿಗೆ ಇತ್ಯಾದಿ ಅಶುಚಿ ಏನೋ ಆಗಿದೆ ಅನ್ನುವಂತಹ ಏನೋ ಒಂದಾದಾಗ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಒಂದು ರೂಢಿ ಇದೆ. ನಾವೇನು ಮಾಡ್ತೀವಿ, ಇಡೀ ಮನೆಯನ್ನು ಒಂದು ಹೋಲಿ ವಾಟರ್ ಅಂತ ಹೇಳಿ ನಾವೇನು ಮಾಡ್ತೀವಿ, ಅನೇಕ ರೀತಿಯಲ್ಲಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಕಲಶದ ನೀರನ್ನು ಮಾಡಿ, ಆ ಕಲಶದ ನೀರು ಈಸ್ ಕಾಲ್ಡ್ ಕನ್ಸಿಡರ್ಡ್ ಆ್ಯಸ್ ದಿ ಪವಿತ್ರ ಜಲ. ಸೊ ನಾವೇನು ಮಾಡ್ತೀವಿ, ಆ ಪವಿತ್ರ ಜಲವನ್ನು ನಾವು ವಿ ಸ್ಪ್ರಿಂಕಲ್ಸ್. ಉದಾಹರಣೆಗೆ ನಾವು ಪೂಜೆಗೆ ಕೂತ್ಕೊಂಡಾಗ ಪೂಜಾ ದ್ರವ್ಯಾಸ್ ಅಂತ ಹೇಳ್ತೀವಿ, ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು, ಅಲ್ಲಿ ಹೂವು ಹಣ್ಣು ನೈವೇದ್ಯಕ್ಕೆ ಇರುವಂತಹದ್ದು ಅನೇಕಗಳು ಅಲ್ಲಿರುತ್ತೆ. ಭಗವಂತನನ್ನು ಅಲಂಕಾರ ಮಾಡೋದಕ್ಕೆ ಇಟ್ಕೊಂಡಿರುವಂತಹ ಕುಂಕುಮ, ಚಂದನ, ಅರಿಶಿನ ಇತ್ಯಾದಿ, ದೀಸ್ ಆರ್ ಆಲ್ ದಿ ಪೂಜಾ ಸಾಮಗ್ರೀಸ್. ಸೊ ನಾವು ಪರಮಾತ್ಮನನ್ನು ಏನು ಮಾಡ್ತೀವಿ, ಮಂಟಪದ ಮೇಲೆ ಕೂಡಿಸಿರ್ತೀವಿ. ಇನ್ನೂ ಪೂಜೆ ಪ್ರಾರಂಭ ಮಾಡಿರೋದಿಲ್ಲ, ಇನ್ನೂ ಓಂಕಾರ ಹೇಳಿರೋದಿಲ್ಲ.
ವಿ ಕೀಪ್ ಎವ್ರಿಥಿಂಗ್ ರೆಡಿ. ಪೂಜೆ ಆರಂಭ ಆಗಬೇಕು. ಏನು ಮಾಡ್ತೀವಿ, ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ. ಪೂಜೆ ಸುಗಮವಾಗಿ ಆಗಬೇಕು ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ, ಒಂದು ಸಂಕಲ್ಪವನ್ನು ಮಾಡ್ಕೋತೀವಿ. ಆ ಸಂಕಲ್ಪದ ನಂತರದಲ್ಲಿ ನಾವೇನು ಮಾಡ್ತೀವಿ, ಈ ಪೂಜಾ ಸಾಮಗ್ರಿಗಳನ್ನು ಶುಚಿಯಾಗಿ ಮಾಡ್ತೀವಿ ಅಂತ ಹೇಳಿ ಒಂದು ಸ್ವಲ್ಪ ನೀರು ತಗೊಂಡು ನೀರನ್ನು ಪೂಜಾ ದ್ರವ್ಯಗಳ ಮೇಲೆ ನಾವು ಚುಮ್ಕಿಸ್ತೀವಿ. ಆ್ಯಂಡ್ ಚುಮ್ಕಿಸಿದಾಗ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಇಟ್ ಬಿಕಮ್ಸ್ ಪೂಜೆಗೆ ಯೋಗ್ಯವಾಗಿದೆ, ಪೂಜೆ ಮಾಡೋದಕ್ಕೆ ಇದು ಯೋಗ್ಯವಾಗಿದೆ, ಇದು ಪವಿತ್ರ ಆಯಿತು ಅನ್ನೋ ಒಂದು ಭಾವ ನಮ್ಮಲ್ಲಿ ಉಂಟಾಗ್ತದೆ. ಸಿ ದಟ್ ಭಾವ ನಮ್ಮಲ್ಲಿ ಉಂಟಾದಾಗ ವಿ ಬಿಕಮ್ ವೆರಿ ರೆಡಿ ಟು ಆಫರ್ ಅವರ್ ಪೂಜಾ. ಅಲ್ಲಿವರೆಗೆ ಪೂಜಾ ಸಾಮಗ್ರಿಗಳಲ್ಲಿ ಏನೋ ಒಂದು ಅಶುಚಿ ಇರಬಹುದೇನೋ ಅನ್ನೋಂತಹದ್ದು. ಬೇರೆ ಏನೂ ನಾವು ಮಾಡಿಲ್ಲ. ಒಂದು ನೀರು ಈಸ್ ಕನ್ಸಿಡರ್ಡ್, ಜಲ ಅಂತ ನಾವು ಹೇಳಿದಾಗ ಜಲ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಪ್ಯೂರಿಫೈಯರ್ಸ್. ಸೊ ನಾವು ಆ ನೀರನ್ನು ತಗೊಂಡು ಏನು ಮಾಡ್ತೀವಿ, ಆ ಪೂಜಾ ದ್ರವ್ಯಗಳ ಮೇಲೆ ಚುಮ್ಕಿಸ್ತೀವಿ. ನಾವು ಅದನ್ನು ಚುಮ್ಕಿಸ್ಕೊಂಡು ಒಂದು ಮಂತ್ರವನ್ನು ಹೇಳ್ತೀವಿ. ನಾವು ಸಾಲ್ ಬಿಕಮ್ ವೆರಿ ಪವಿತ್ರಂ ಆ್ಯಂಡ್ ಇಟ್ ಈಸ್ ರೆಡಿ. ನಾವು ಪೂಜೆ ಮಾಡೋದಕ್ಕೆ ಈಗ ಅದು ಯೋಗ್ಯವಾಗಿದೆ. ಜಸ್ಟ್ ಒನ್ ದಟ್ ಭಾವ will clear all our doubts and the mind becomes very very pavitra. ಮನಸ್ಸು ಪರಿಶುದ್ಧವಾಗುತ್ತೆ. ಪರಿಶುದ್ಧವಾದ ಮನಸ್ಸಿನಿಂದ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಪವಿತ್ರಂ. ಸೊ ಇಲ್ಲಿ ದಿಸ್ ಪರಮಾತ್ಮ ಈಸ್ ಪವಿತ್ರಾಣಾಂ ಪವಿತ್ರಂ. ಸೊ ಪವಿತ್ರಂ ಅಂತಂದರೆ ಪ್ಯೂರಿಫೈಯರ್. ಇಟ್ ಪ್ಯೂರಿಫೈಸ್ ಸಮಥಿಂಗ್. It has got that capacity. See, something has got the capacity to purify something ಅಂತಂದ ಹೇಳಿದಾಗ, ಈವನ್ ನಾವೇನು ಅನೇಕ ಸಂದರ್ಭಗಳಲ್ಲಿ ನಾವು ಮಾತನಾಡ್ತೀವಿ, ಕರ್ಮ ಈಸ್ ಒನ್ ಸಚ್ ಥಿಂಗ್. ಇಟ್ ಪ್ಯೂರಿಫೈಸ್ ಅಸ್. ವಿ ಹ್ಯಾವ್ ಟು ಥಿಂಕ್, ವಿ ಹ್ಯಾವ್ ಟು ಅನಲೈಸ್. ಹೆಚ್ಚು ಚಿಂತನೆಯನ್ನು ಮಾಡಬೇಕು. ಒಂದು ಕರ್ಮ ಪ್ರೋಸೆಸ್ ಅನ್ನುವಂತಹದ್ದು ನಮ್ಮಲ್ಲಿ ನಡೀತಾ ಇದೆ ಅಂತಂದಾಗ, ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತಂದಾಗ, ಅದನ್ನು ಅನುಭವಿಸುವ ಮೂಲಕ ನಾವು ಕೆಲವು ಕರ್ಮಗಳನ್ನು ಕಳ್ಕೋತೀವಿ. ಕೆಲವು ಕರ್ಮಗಳು ಅಥವಾ ಅಂತಂದ್ರೆ ದಟ್ ಮೀನ್ಸ್ ಕರ್ಮಫಲಗಳು ಅಂತಂದಾಗ ಅವುಗಳು ನಮ್ಮಲ್ಲಿ ಅಂಟ್ಕೊಂಡ್ಬಿಟ್ಟಿದೆ ಅಂತಂದರೆ ಅದನ್ನು ನಾವು ಒಂದು ಸೂಕ್ತ ಸಮಯದಲ್ಲಿ ಅನುಭವಿಸಬೇಕಾಗಿ ಬರುತ್ತೆ. ಬಿಕಾಸ್ ಅದನ್ನು ಅನುಭವಿಸಬೇಕಾಗಿರುವಂತಹ ಒಂದು ಕರ್ಮವನ್ನು ಪೂರ್ವದಲ್ಲಿ ನಾವು ಮಾಡಿರ್ತೀವಿ. ನಾವು ದಿಸ್ ಈಸ್ ದಿ ಟೈಮ್ ಹ್ಯಾಸ್ ಕಮ್ ಟು ಎಕ್ಸ್ಪೀರಿಯನ್ಸ್ ದಟ್ ಫಲ. ಸೊ ಕರ್ಮಫಲವನ್ನು ಅನುಭವಿಸಿ ಅದನ್ನು ಕಳ್ಕೊಳ್ಳುವಂತಹ ಒಂದು ಸೂಕ್ತ ಸಮಯ ಬಂದಿದೆ. ಬಹುಶಃ ಲೆಟಸ್ ಸೇ ಇಟ್ ಈಸ್ ಯಾವುದೋ ಒಂದು ಸಾರೋಫುಲ್ ಸಿಚುಯೇಷನ್, ಏನೋ ಒಂದು ದುಃಖವನ್ನು ನಾವು ಅನುಭವಿಸಬೇಕಾಗಿ ಬರುತ್ತೆ. ಯಾಕೆಂದರೆ ಆ ದುಃಖವನ್ನು ಅನುಭವಿಸಬೇಕಾಗುವಂತಹ ಒಂದು ಕರ್ಮವನ್ನು ನಾವು ಈ ಹಿಂದೆ ನಾವು ಮಾಡಿರ್ತೀವಿ. ಯಾವಾಗ ಮಾಡಿದ್ದೀವಿ, ಎಲ್ಲಿ ಮಾಡಿದ್ದೀವಿ, ಹೇಗೆ ಮಾಡಿದ್ದೀವಿ, ವಿ ಡು ನಾಟ್ ನೋ. ಈಗ ನಮ್ಮ ಎದುರುಗಡೆ ಬಂದಿರುವಂತಹ ಒಂದು ಸಿಚುಯೇಷನ್ ನಮಗೆ ಅಷ್ಟೊಂದು ದುಃಖವನ್ನು ಕೊಡ್ತಾ ಇದೆ. ಆ ದುಃಖವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಸಿಚುಯೇಷನ್, ಸಾರೋಫುಲ್ ಸಿಚುಯೇಷನ್ ಅಂತಂದಾಗ, ಆ ಕರ್ಮವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತಂದಾಗ ಅದನ್ನು ಅನುಭವಿಸುತ್ತಾ 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 ಅದನ್ನು ನಾನು ಕಳ್ಕೊತಾ ಇದ್ದೀನಿ. ಸೊ ಯಾವುದೋ ಒಂದು ಆ ಕರ್ಮಫಲ ನನಗೆ ಅಂಟ್ಕೊಂಡಿತ್ತು, ಅನುಭವಿಸುವ ಮೂಲಕ ಅದನ್ನು ನಾನು ಕಳ್ಕೊತಾ ಇದ್ದೀನಿ. ಇಟ್ ಈಸ್ ಲೂಸ್ನಿಂಗ್. ಸೊ ಅದು ಬಂದು ನನ್ನನ್ನು ಅಂಟ್ಕೊಂಡಿತ್ತು. ಇಟ್ ಈಸ್ ಗೆಟಿಂಗ್ ಫೇಡೆಡ್ ಅವೇ. I have become very pure. So karma is one such thing that it purifies us. So that is called pavitra. So it is very difficult to accept this. ಕರ್ಮವನ್ನು ಅನುಭವಿಸುವ ಮೂಲಕ ನಾನು ಪವಿತ್ರನಾಗ್ತಾ ಇದ್ದೀನಿ ಅನ್ನುವಂತಹದನ್ನು ನಾನು ಒಪ್ಕೋಬೇಕು ಅಂತಂದರೆ ಐ ಶುಡ್ ಹ್ಯಾವ್ ಎ ವೆರಿ ಬ್ರಾಡ್ ಮೈಂಡ್. ನನ್ನ ಮನಸ್ಸು ಮತ್ತು ಹೃದಯ ಅನ್ನುವಂತಹದ್ದು ಈ ಒಂದು ಸತ್ಯವನ್ನು ನಾನು ಡೈಜೆಸ್ಟ್ ಮಾಡಿಕೊಳ್ಳೋ ಮಟ್ಟಕ್ಕೆ ನಾನು ಬೆಳೆದಿರಬೇಕು. ಬಟ್ ಇಟ್ ಈಸ್ ದಿ ಟ್ರೂತ್. ವೆದರ್ ಯು ಅಕ್ಸೆಪ್ಟ್ ಇಟ್ ಆರ್ ನಾಟ್, ದಿಸ್ ಈಸ್ ದಿ ಟ್ರೂತ್. ಸೊ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್.
ಸೊ ಪ್ಯೂರಿಫೈ ಮಾಡುವಂತಹ ಅನೇಕ ಬೇರೆ ಬೇರೆ ಸಾಧನಗಳಿದೆ. ಕರ್ಮ is one such thing, jala is one such thing, and there are so many such purifying sadhanas. ಅವುಗಳಲ್ಲಿ ಕರ್ಮ ಅನ್ನುವಂತಹದ್ದು ಒಂದು ಪವಿತ್ರ. ಅದೇ ರೀತಿ ನಾವು ಕೆಲವು ಕರ್ಮದ ಆಚರಣೆ ಅಂತ ಹೇಳ್ತೀವಿ, ವೇದಿಕ್ ಟ್ರೆಡಿಷನಲ್ ಕರ್ಮದ ಆಚರಣೆ. ಅವುಗಳನ್ನು ಮಾಡುವಾಗ ನಾವೇನು ಮಾಡ್ತೀವಿ, ಅನೇಕ ಸಂದರ್ಭದಲ್ಲಿ ಕೆಲವು ರೀತಿಯ ಪೂಜೆ, ಕೆಲವು ರೀತಿಯ ಆಚರಣೆ, ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಉಂಗುರದ ಬೆರಳು ಅಂತ ಏನು ಹೇಳ್ತೀವಿ, ಈ ಉಂಗುರದ ಬೆರಳಿಗೆ ದರ್ಬೆಯಿಂದ ಮಾಡಿರುವಂತಹ ಒಂದು ಪವಿತ್ರದ ಉಂಗುರವನ್ನು ನಾವು ಹಾಕುತ್ತೀವಿ. ಉಂಗುರದ ಬೆರಳಿಗೆ ಪವಿತ್ರದ ಉಂಗುರವನ್ನು ಹಾಕೋತೀವಿ. ಅಂಡ್ ಒನ್ಸ್ ಅಗೈನ್ ದಿಸ್ ದರ್ಬೆ ಇಸ್ ಕನ್ಸಿಡರ್ಡ್ ಆಸ್ ಪವಿತ್ರ. ಇಟ್ ಈಸ್ ಆಲ್ಸೋ ದರ್ಬೆ ಅಂತ ಹೇಳಿದಾಗ ಇಟ್ ಈಸ್ ಅಮೃತಮ್ ಅಂತ ಕೂಡ ಹೇಳ್ತಾರೆ. ಸೊ ದರ್ಬೆ ಇಸ್ ಸೋ ಮಚ್ ಪವಿತ್ರ. ಸೊ ಅಂತಹ ದರ್ಬೆಯಿಂದ ಒಂದು ಮಂತ್ರವನ್ನು ಚಾಂಟ್ ಮಾಡಿ ನಾವು ಒಂದು ಪವಿತ್ರದ ಉಂಗುರ ಅಂತ ಹೇಳಿ ಅದನ್ನು ಮಾಡಿಕೊಂಡು ನಾವು ನಮ್ಮ ಬೆರಳಿಗೆ ಹಾಕೋತೀವಿ. ಯಾವ ಕ್ಷಣದಲ್ಲಿ ನಾವು ಅದನ್ನು ನಮ್ಮ ಬೆರಳಿಗೆ ಹಾಕೋತೀವಿ ಆಗ ನಮಗೊಂದು ಯೋಗ್ಯತೆ ಸಿಗುತ್ತೆ. ಏನು, ನೀನು ಮತ್ತೊಂದು ಹೈಯರ್ ಲೆವೆಲ್ ಕರ್ಮವನ್ನು ಮಾಡುವುದಕ್ಕೆ ಯೋಗ್ಯನಾಗಿದೆಯಾ? ಬಿಕಾಸ್ ಈ ಒಂದು ಪರ್ಟಿಕ್ಯುಲರ್ ಕರ್ಮವನ್ನು ನೀನು ಮಾಡಬೇಕಾದ್ರೆ ನೀನು ಬಹಳ ಪ್ಯೂರ್ ಆಗಿರಬೇಕು. ಸೊ ಆ ಪ್ಯೂರಿಟಿ ನಿನಗೆ ಹೇಗೆ ಬರುತ್ತೆ ಅಂತಂದರೆ ಬೈ ವೇರಿಂಗ್ ದಿಸ್ ಪವಿತ್ರದ ಉಂಗುರ. ಸೊ ಪವಿತ್ರದ ಉಂಗುರನ ನೀನು ಹಾಕ್ಕೊಂಡಿಲ್ಲ ಅಂತಂದಾಗ ನಿನ್ನಲ್ಲಿ ಏನೋ ದೋಷ ಇದೆ. ಸೊ ಯು ಆರ್ ನಾಟ್ ಎಲಿಜಿಬಲ್. ದ ಮೊಮೆಂಟ್ ಯು ವೇರ್ ದಿಸ್ ಪವಿತ್ರದ ಉಂಗುರ, ಯು ಆರ್ ಕ್ವಾಲಿಫೈಡ್. ಯು ಆರ್ ಕ್ವಾಲಿಫೈಡ್ ಟು ಡೂ ದಿ ನೆಕ್ಸ್ಟ್ ಲೆವೆಲ್ ಆಫ್ ಕರ್ಮಾಸ್. ಸೊ ದ ನೆಕ್ಸ್ಟ್ ಲೆವೆಲ್ ಆಫ್ ಕರ್ಮ ಮಾಡೋದಕ್ಕೆ ನಿನಗೆ ಒಂದು ಯೋಗ್ಯತೆ ಸಿಕ್ಕಿತು. ಹೇಗೆ? ಬೈ ವೇರಿಂಗ್ ದಿಸ್ ಪವಿತ್ರದ ಉಂಗುರ. ಸಿ, ಸೊ ಹಿಯರ್ ದಿಸ್ ಪವಿತ್ರದ ಉಂಗುರ ಅನ್ನುವಂತಹದ್ದನ್ನು ನಾನು ಮತ್ತೊಂದು ಉತ್ತಮವಾದ ಕರ್ಮವನ್ನು ಮಾಡೋದಕ್ಕೆ ಈ ಪವಿತ್ರದ ಉಂಗುರ ನನ್ನನ್ನು ಪವಿತ್ರನನ್ನಾಗಿ ಮಾಡ್ತು ಅಂತಂದರೆ ದಿಸ್ ಉಂಗುರ ಮಸ್ಟ್ ಬಿ ವೆರಿ ಪವಿತ್ರ. ಹೀಗೆ ದೇರ್ ಆರ್ ಸೋ ಮೆನಿ ಸಾಧನಾಸ್. ಸೊ ಪ್ಯೂರಿಫೈಯಿಂಗ್ ಥಿಂಗ್ಸ್ ಅಂತಂದಾಗ, ಪ್ಯೂರಿಫೈಯರ್ಸ್ ಅಂತಂದಾಗ ಅನೇಕ ಬೇರೆ ಬೇರೆ ಸಾಧನಗಳಿದೆ. ಸೊ ಪವಿತ್ರದ ಉಂಗುರವನ್ನು ಧರಿಸಿ ಮತ್ತೊಂದು ಕರ್ಮವನ್ನು ನಾನು ಮಾಡಬಹುದು. ಸೊ ವಿ ಕ್ವಾಲಿಫೈ ಅವರ್ ಸೆಲ್ವ್ಸ್ ಟು ಪರ್ಫಾರ್ಮ್ ಸಮ್ ಅದರ್ ಹೈಯರ್ ರಿಚುವಲ್ಸ್. ಹೌ ಅಂಡ್ ವೈ? ಬಿಕಾಸ್ ನೌ ಐ ಆಮ್ ವೇರಿಂಗ್ ದಿಸ್ ಪವಿತ್ರದ ಉಂಗುರ. ಸೊ ಹೀಗೆ ದಿಸ್ ಪವಿತ್ರದ ಉಂಗುರ ಇಸ್ ಕನ್ಸಿಡರ್ಡ್ ಆಸ್ ಒನ್ ಸಚ್ ಪ್ಯೂರಿಫೈಯರ್, ಪವಿತ್ರ. So now we become qualified to perform certain higher rituals, and we do it to qualify ourselves. So this is sampradaya. So there are so many such purifiers. For example, now we say mantra. Mantra antandaka, the very meaning of mantra is ಮನನ ತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ. ಬಟ್ ಅಗೇನ್ ದಿಸ್ ಮಂತ್ರ ಈಸ್ ಎ ಪ್ಯೂರಿಫೈಯರ್. ಸಿ, ಬೈ ಚಾಂಟಿಂಗ್ ಸರ್ಟನ್ ಮಂತ್ರಾಸ್ ವಿ ಬಿಕಮ್ ವೆರಿ ಪ್ಯೂರ್. ಅದೇ ಥರ ಮಂತ್ರ ಅಂತ, ಅದೇ ಥರ ಜಲ, ವಾಟರ್ ಈಸ್ ಕನ್ಸಿಡರ್ಡ್ ಆಸ್ ವೆರಿ ಹೋಲಿ ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ಪ್ಯೂರಿಫೈಯರ್. ಅದೇ ರೀತಿ ಸರ್ಟನ್ ವ್ರತಾಸ್, ಸರ್ಟನ್ ನಿಯಮಾಸ್, ವ್ರತ, ನಿಯಮ, ಧ್ಯಾನ, ತಪಸ್ಸು. ಸೊ ಇವೆಲ್ಲ ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಪ್ಯೂರಿಫೈಯರ್ಸ್ ಆ್ಯಂಡ್ ದೇ ಪ್ಯೂರಿಫೈಯರ್ಸ್. ಸೊ ಹೀಗೆ ವಿ ಹ್ಯಾವ್ ಮೆನಿ ಸಚ್ ಕರ್ಮಾಸ್ ಇನ್ ಅವರ್ ಟ್ರೆಡಿಷನ್. ಸೊ ಆ್ಯಕ್ಚುಲಿ ವಾಟ್ ಈಸ್ ದಿಸ್ ಪ್ಯೂರಿಫಿಕೇಶನ್? ಇಲ್ಲಿವರೆಗೆ something is considered as purifier and it has got the capacity to purify something. ಅದನ್ನು ತಿಳ್ಕೊಂಡ್ವಿ. ಬಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪ್ಯೂರಿಫಿಕೇಶನ್. ಪ್ಯೂರಿಫಿಕೇಶನ್ ಅಂತಂದರೆ ಏನು? ಏನಿದರ ಅರ್ಥ? ಪ್ಯೂರಿಫಿಕೇಶನ್ ಅಂತಂದರೆ
ನಾವು ಅನೇಕ ರೀತಿಯ ಕರ್ಮಗಳನ್ನು ಮಾಡಿರ್ತೀವಿ. ಆ ಕರ್ಮಗಳು ಅಂತ ಹೇಳಿದಾಗ ನಾವು ಮಾಡುವಂತಹ ಕರ್ಮಗಳು ಜನರಲ್ಲಿ ಅದು ಎರಡು ರೀತಿಯಲ್ಲಿ ಕರ್ಮಗಳಾಗುತ್ತೆ. ಒಂದು ಪಾಪ ಕರ್ಮಗಳು ಆಗಿರುತ್ತೆ, ಮತ್ತೊಂದು ಪುಣ್ಯ ಕರ್ಮಗಳು ಆಗಿರುತ್ತೆ. ಬಟ್ ನಮಗೆ ಅದು ಯಾವ ರೀತಿ ಬದಲಾಗುತ್ತೆ ಎನ್ನುವಂತಹ ಅದರ ಬಗ್ಗೆ, ಕರ್ಮದ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ವಿ ಜಸ್ಟ್ ಡೂ ದಿ ಕರ್ಮಾಸ್. ಸೊ ಅದರ ಬಗ್ಗೆ ಒಂದು ಜ್ಞಾನವನ್ನು ನಾವು ಹೊಂದಿರೋದಿಲ್ಲ. ಆಲ್ ಆಫ್ ಎ ಸಡನ್ ನನಗೆ ಇಂತಹದ್ದನ್ನು ಮಾಡಬೇಕು ಅಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ನಾವು ಮಾಡಿಬಿಡ್ತೀವಿ ಕೆಲವು ಕರ್ಮಗಳನ್ನು. ಬಟ್ ಆ ಕರ್ಮ ನಿಜವಾಗ್ಲೂ ಧರ್ಮವಾಗಿತ್ತಾ ಅಧರ್ಮವಾಗಿತ್ತಾ, ನಾನು ಮಾಡಬೇಕಾಗಿತ್ತಾ, ನಾನು ನಿಜವಾಗ್ಲೂ ಮಾಡದೆ ಹೋಗಿದ್ದಿದ್ರೆ ಒಳ್ಳೆಯದು, ಬಟ್ ಮಾಡಿಬಿಟ್ಟಿದ್ದೀನಿ, ಅದ್ರ ಏನೊಂದು ಜ್ಞಾನ ಇಲ್ಲ. ವಿ ಸಿಂಪ್ಲಿ ಪರ್ಫಾರ್ಮ್ ಸರ್ಟನ್ ಕರ್ಮಾಸ್. ಸೊ ಆ ರೀತಿ ಕೆಲವು ಕರ್ಮಗಳನ್ನು ನಾವು ಮಾಡಿದಾಗ ಅವುಗಳು ಪುಣ್ಯದ ಕರ್ಮಗಳಾಗಿದ್ದರೆ ಓಕೆ, ಅದು ಪುಣ್ಯವನ್ನು ಸಂಪಾದನೆ ಮಾಡಿರುತ್ತೆ. ಬಟ್ ನಮಗೆ ಗೊತ್ತಿಲ್ಲ, ನಾವು ಮಾಡಿದ್ದೀವಿ, ಅನ್ಫಾರ್ಚುನೇಟ್ಲಿ ನಾವು ಮಾಡಿರೋಂತಹದ್ದು ಒಂದು ಪಾಪದ ಕರ್ಮ. ಸೊ ಪಾಪಕರ್ಮಗಳನ್ನು ನಾವು ಮಾಡಿ ಆ ಪಾಪಕರ್ಮಗಳ ಕಾರಣದಿಂದ ನಾವು ಅಂತಹ ಪಾಪದ ಫಲಗಳನ್ನು ನಾವು ಹೊಂದಿದ್ದೀವಿ. ಈಗ ಆ ಪಾಪದ ಕರ್ಮದ ಫಲಗಳು ನಮ್ಮನ್ನು ಹುಡುಕೊಂಡು ಬಂದಿದೆ. ಸೊ ಈಗ ನಾವು ಅದನ್ನು ಅನುಭವಿಸಿಯೇ ಕಳ್ಕೋಬೇಕು. ಸೊ ಈ ರೀತಿ ಅದನ್ನು ಕಳ್ಕೊಳ್ಳೋ ಅಂತಹದ್ದನ್ನು ಈಸ್ ಕಾಲ್ಡ್ ದಿ ಪ್ಯೂರಿಫಿಕೇಶನ್. ಈ ರೀತಿ ನಮ್ಮ ಶಾಸ್ತ್ರ ಇದನ್ನು ತಿಳಿಸ್ಕೊಡುತ್ತೆ. ಅಂಡ್ ಇಲ್ಲಿ ಪವಿತ್ರಾಣಾಂ ಚ ಪವಿತ್ರಂ, ಪವಿತ್ರಾಣಾಂ ಪವಿತ್ರಂ ಅಂತ ಇಲ್ಲಿ ಹೇಳಿರುವಂತಹದ್ದು. ಸೊ ಹೂ ಇಸ್ ದಿಸ್ ಪವಿತ್ರಾಣಾಂ ಪವಿತ್ರಂ? ಪವಿತ್ರಂ ಅಂತಂದರೆ ಪ್ಯೂರಿಫೈಯರ್. ಅಂತಹ ಪವಿತ್ರಗಳು ಅನೇಕಗಳಿದೆ. ಅವುಗಳಲ್ಲಿ ಪವಿತ್ರಾಣಾಂ, ದಿ ಬೆಸ್ಟ್ ಅಮಾಂಗ್ ದೀಸ್ ಪ್ಯೂರಿಫೈಯರ್ಸ್. ಇಂತಹ ಅನೇಕ ಪವಿತ್ರಗಳಲ್ಲಿ ದ ಬೆಸ್ಟ್ ಅಮಾಂಗ್ ದಿಸ್ ಪವಿತ್ರಂ ಈಸ್ ಪವಿತ್ರಾಣಾಂ. ಹೂ ಇಸ್ ದಟ್? ಹಿ ಇಸ್ ಕಾಲ್ಡ್ ದಿ ಈಶ್ವರ ಆರ್ ಹಿ ಇಸ್ ದಿ ವಿಷ್ಣು. ಸೊ ದಿಸ್ ವಿಷ್ಣು ಈಸ್ ಪವಿತ್ರಾಣಾಂ ಪವಿತ್ರಂ. ದಿಸ್ ವಿಷ್ಣು ಈಸ್ the greatest purifier, and he purifies everything. ಯಾಕೆಂತಂದರೆ he is a ಕಾರುಣ್ಯ ಮೂರ್ತಿ, this Vishnu. So why do we call something as pavitram? Because it is associated with the Bhagavan. Bhagavan ಅಂತಂದಾಗ he is ಸರ್ವಶಕ್ತ, so he can purify us. Since he is Sarvashakta, we call him Bhagavan. And Pavitranam Pavitram is this Ishvara or the Vishnu. And how can he purify us antandre? This Pavitram annuvantahadu, it is something like it is associated with this Bhagavan. It is associated with this Tattva. So this Vishnu is the Sarvashakta, has got the capacity to purify us. And he is also called Mangalanam cha Mangalam. So ಇಲ್ಲಿ Mangalam means very auspiciousness. So all that which is associated with the Bhagavan is Mangalam. Mangalam ಅಂತಂದ್ರೆ ಶುಭ. So there are so many such things that are there, they are associated with this Bhagavan, and all such associated things are the Shubham. They are called the Mangalam. Among these Mangalam, see, there are certain things which are associated with the Bhagavan, and those things which are associated with this Paramatma are Mangalam. And among these Mangalam, among these which are associated Mangalanam, this Bhagavan, he is the best Mangalam. This Bhagavan is called Daivatam Devatanam. He is the Lord of Devatas. There are so many Devatas.
ಬೇಸಿಕಲಿ ದೇವತಾ ಅಂತಂದರೆ ಇಟ್ಸ್ ಎ ತತ್ವ, ದೈವ ತತ್ವ. ಹೂ ಎವರ್ ಈಸ್ ಪೊಸೆಸಿಂಗ್ ದಿಸ್ ದೇವತಾ ತತ್ವ ಆರ್ ದೈವಿ ತತ್ವ ಈಸ್ ದಿ ದೇವತಾ. ಸೊ ದೇವತಾ ಅಂತಂದಾಗ ದಟ್ ತತ್ವ ಈಸ್ ಅಸೋಸಿಯೇಟೆಡ್ ವಿತ್ ಹಿಮ್, ದಟ್ ದೈವಿ ತತ್ವ ಈಸ್ ಅಸೋಸಿಯೇಟೆಡ್ ವಿತ್ ಹಿಮ್. So for that he has done so many punya karmas. Because of so many punya karmas, so much of punyas he has earned, that makes him to become devata. So that tattva is associated with him. So ಅಂತಹ ತತ್ವಗಳನ್ನು ಸಂಪಾದನೆ ಮಾಡಿ ದೇವತೆ ಅಂತ ಕರೆಸ್ಕೊಂಡಿರೋ ಅವರುಗಳಲ್ಲಿ ದಿಸ್ ಭಗವಾನ್ ಈಸ್ ದೈವತಂ, ಹಿ ಈಸ್ ದಿ ದೇವತಾ ಫಾರ್ ಆಲ್ ದೀಸ್ ದೇವತಾಸ್. ದೈವತಾಂ ದೇವತಾನಾಂ ಚ. ಫಾರ್ ಎಕ್ಸಾಂಪಲ್, ವಿ ಕಾಲ್ ಅಗ್ನಿದೇವ, ವಿ ಕಾಲ್ ವಾಯುದೇವ, ವಿ ಕಾಲ್ ವರುಣದೇವ. See, Agnideva is not Agnideva without the Supreme Lord. ಅವನು ಅಗ್ನಿದೇವ ಆಗಿರೋದಕ್ಕೆ ಕಾರಣ ಏನು ಅಂತಂದರೆ ಬಿಕಾಸ್ ಆಫ್ ದಿಸ್ ಸುಪ್ರೀಂ ಲಾರ್ಡ್. ಸೊ ಈ ಅಗ್ನಿದೇವ ಕೂಡ ಈ ಅಗ್ನಿದೇವನಾಗೋದಕ್ಕೆ ಬೇಕಾಗುವಂತಹ ಅನೇಕ ಪುಣ್ಯಕರ್ಮಗಳನ್ನು ಮಾಡಿರಬಹುದು. ಬಟ್ ದಿಸ್ ಸುಪ್ರೀಂ ಲಾರ್ಡ್ ಹ್ಯಾಸ್ ಗಿವನ್ ಹಿಮ್ ದಿಸ್ ಪ್ಲಾಟ್ಫಾರ್ಮ್ to become the Agnideva, and he became Agnideva because of the Supreme Lord. So also for Vayudeva, Varunadeva, so for all the Devatas he is the Supreme Lord. See, ವಿಷ್ಣು ಪುರಾಣದಲ್ಲಿ ಒಂದು ಕಡೆ ಒಂದು ಮಾತು ಬರುತ್ತೆ. ಅಲ್ಲಿ ದಿಸ್ ಪರಮಾತ್ಮ ಶ್ರೀಕೃಷ್ಣ, he says to Shankara, hey Shankara, you are ಅವಿಭಿನ್ನ ಅಂತಂದರೆ ಅವನು ಕೃಷ್ಣ ಪರಮಾತ್ಮ ಶಂಕರನಿಗೆ ಹೇಳ್ತಾ ಇರೋವಂಥದ್ದು. ಸಿ, ಹೇ ಶಂಕರ, ನೀನು ಯು ಆರ್ ಅವಿಭಿನ್ನ ಅಂತಂದರೆ ಯು ಆರ್ ನಾಟ್ ಸಪರೇಟ್ ಫ್ರಮ್ ಮೀ. ಸಿ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇಟ್ಸ್ ಆಲ್ ವೆರಿ ಸೂಕ್ಷ್ಮ. According to this Vishnu Purana and write down the discussion, according to this discussion, there are two entities. One is Shri Krishna and another is Shankara. Shankara is also here and Shri Krishna is also here. And Shri Krishna, he talks to Shankara and he says to Shankara, hey Shankara, you are avibhinna. See, one God is talking to the another God. Krishna is talking to Shankara and says, hey Shankara, you are avibhinna. That means you are not separate from me. That means though there are two entities, one is Krishna and another is Shankara, Krishna says, hey Shankara, you are not separate from me, means you are Krishna also, I am Shankara also. ಸಿ, ಆದರೆ ಅವನು ಹೇಳ್ತಾನೆ, ಹೇ ಶಂಕರ, ನೀನು ಯಾರಿಗೆ ಅಭಯವನ್ನು ಕೊಟ್ಟಿದೀಯ ಅವರುಗಳಿಗೆ ನಾನು ಅಭಯವನ್ನು ಕೊಟ್ಟಂತೆ, ಅಥವಾ ನಾನು ಯಾರಿಗೆ ಅಭಯಗಳನ್ನು ಕೊಟ್ಟಿದ್ದೀನಿ ಅದೇ ಅಭಯಗಳನ್ನು ನೀನು ಅವರಿಗೆ ಕೊಟ್ಟಿರೋ ಹಾಗೆ. ಇಟ್ ಈಸ್ ನಾಟ್ ಕೃಷ್ಣ ಅಭಯವನ್ನು ಕೊಟ್ಟಿದ್ದಾನೆ ಆರ್ ಶಂಕರ ಅಭಯವನ್ನು ಕೊಟ್ಟಿದ್ದಾನೆ. ಬಿಕಾಸ್ ದೆರ್ ಆರ್ ನೋ ಸಚ್ ಟು ಶಂಕರ ಅಂಡ್ ಕೃಷ್ಣ. This Shankara is not different from the Krishna. This Krishna is telling this in Vishnu Purana. So the truth ಏನು ಅಂತಂದರೆ, you are is the same I am. ಸೊ ಇದು ಯಾರಿಗೆ ಈ ಒಂದು ಜ್ಞಾನದ ಸ್ಪಷ್ಟತೆ ಸಿಗೋದಿಲ್ಲ. ಯಾಕೆಂತಂದರೆ ಇಲ್ಲಿ ಮಾತುಕತೆಗಳು, ಸತ್ಯ ಎಲ್ಲ ಯಾವ ರೀತಿ ಇದೆ ಅಂತಂದರೆ ಹೆಚ್ಚು ಚಿಂತನೆಯನ್ನು ನಾವು ಮಾಡಬೇಕಾಗುತ್ತೆ. ಇವುಗಳನ್ನು ನಾವು ಅರ್ಥ ಮಾಡ್ಕೋಬೇಕು, ಇವುಗಳನ್ನು ನಾವು ಡೈಜೆಸ್ಟ್ ಮಾಡ್ಕೋಬೇಕು ಅಂತಂದರೆ, ಬಿಕಾಸ್ ಇಲ್ಲಿ ಕೃಷ್ಣ ಈಸ್ ಟಾಕಿಂಗ್ ಟು ಶಂಕರ ಅಂತಂದಾಗ ಮನಸ್ಸಿಗೆ ಬರುವಂತಹದ್ದೇನು ಅಂತಂದರೆ, ದೆರ್ ಆರ್ ಟು ಎಂಟಿಟೀಸ್.
ಅಂಡ್ ಅಗೇನ್ ದ ಕಲ್ಮಿನೇಷನ್ ಪಾರ್ಟ್ ಏನು ಅಂತಂದರೆ ಕೃಷ್ಣ ಸೇಸ್ ನನಗೆ ನಿನಗೆ ವ್ಯತ್ಯಾಸವೇ ಇಲ್ಲ, ನಾವಿಬ್ಬರು ಒಂದೇ ಅಂತ ಹೇಳ್ತಾರೆ. ಸೊ ಒಂದೇ ಅಂತಂದ ಮೇಲೆ ಅಲ್ಲಿ ಯಾಕೆ ಎರಡು ರೀತಿಯ ಬೇರೆ ಬೇರೆ ಎಂಟಿಟಿಗಳನ್ನು ಕುರಿತು ಮಾತನಾಡಿ ಆ ರೀತಿ ನಾನು ನೀನು ಇಂತಹ ಪದಪ್ರಯೋಗಗಳೆಲ್ಲ ಯಾಕೆ ಆಗಿದೆ? ಸಿ ಇಟ್ ಈಸ್ ಫಾರ್ ಅಸ್ ಟು ಕಾಂಟಂಪ್ಲೇಟ್ ಅಪಾನ್ ದಿ divinity aspect. You have to think more. You have to think more and we should get that clarity. See, ಇಂತಹ ನೋಡೋದಕ್ಕೆ ದ್ವಂದ್ವದ ಹೇಳಿಕೆಗಳಂತೆ ಕಂಡು ಬಂದರೂ ಇದನ್ನು ನಾವು ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಹೆಚ್ಚು ಅರಗಿಸಿಕೊಂಡಾಗ ಅಗೇನ್ ಆ ಡೈಜೆಷನ್ ಅಂತಂದಾಗ ಏನು, ಇಟ್ ಆಲ್ ದಿಸ್ ಬಿಕಮ್ಸ್ ಒನ್. ಯಾಕೆಂದರೆ ಆಹಾರವನ್ನು ನಾವು ತಿಂದಾಗ ಅಲ್ಲಿ ಅನೇಕ ರೀತಿಯ ಆಹಾರಗಳನ್ನು ತಿಂದಿರ್ತೀವಿ. ಅನ್ನ, ಸಾರು, ಚಪಾತಿ, ರೊಟ್ಟಿ ಇತ್ಯಾದಿ ಅನೇಕಗಳನ್ನು ತಿಂದಿದ್ದೀವಿ. ಆ ಡೈಜೆಷನ್ ಅಂತಂದಾಗ ಅದೆಲ್ಲ ಒಂದೇ ಆಗೋ ಹೋಗಿರುತ್ತೆ. ದೇಹದೊಳಗಡೆ ಹೋದಾಗ ಅವೆಲ್ಲ ಒಂದೇ, ಎಲ್ಲವೂ ಆಹಾರ. ರೊಟ್ಟಿ ಈಸಿ ಆಹಾರ, ಅನ್ನ ಈಸಿ ಆಹಾರ. ತಟ್ಟೆನಲ್ಲಿದ್ದಾಗ ಅದು ಅನ್ನವಾಗಿ ಕಾಣುತ್ತೆ, ರೊಟ್ಟಿಯಾಗಿ ಕಾಣುತ್ತೆ, ಪಲ್ಯವಾಗಿ ಕಾಣುತ್ತೆ. ಬಟ್ ಒಳಗಡೆ ಹೋದಾಗೇನು, ಅನ್ನ ಕೂಡ ದೇಹದ ಬೆಳವಣಿಗೆಗೆ, ಪಲ್ಯ ಕೂಡ ದೇಹದ ಬೆಳವಣಿಗೆಗೆ, ರೊಟ್ಟಿ ಕೂಡ ದೇಹದ ಬೆಳವಣಿಗೆಗೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಕೃಷ್ಣ ಈಸ್ ಟೆಲಿಂಗ್ ಟು ಶಂಕರ, ಹೇ ಶಂಕರ ಯು ಆರ್ ಅವಿಭಿನ್ನ. ಮೀನ್ಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಇಟ್ ಈಸ್ ಫಾರ್ ಅಸ್. ನಮಗೆ ಒಂದು ಕ್ಲಾರಿಟಿ ಸಿಗಬೇಕು, ನಮ್ಮಲ್ಲಿ ದ್ವಂದ್ವಗಳು ಉಂಟಾಗಬಾರ್ದು ಅಂತ ಹೇಳಿ ದ್ವಂದ್ವಗಳನ್ನು ಉಪಯೋಗಿಸಿ ಹೆಚ್ಚು ಚಿಂತನಾಶೀಲರನ್ನಾಗಿ ಮಾಡುವಂತಹ ಹೇಳಿಕೆಗಳು. ಶಾಸ್ತ್ರ ಟಾಕ್ಸ್ ಲೈಕ್ ದಿಸ್. We have to reflect upon this. ಸೊ ಇಲ್ಲಿ ಇಂತಹ ಒಂದು ಜ್ಞಾನದ ಬಗ್ಗೆ ಸೂಕ್ಷ್ಮತೆಯನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೋದಾಗ such people are called avidya mohitatmanah. They are called avidya mohitatmanah. ಅಂತಹವರು ಮಾತ್ರ, ಯಾರಿಗೆ ಈ ಒಂದು ಸತ್ಯ ಅರ್ಥ ಆಗೋದಿಲ್ಲ, ಸೊ ಅಂತಹವರಿಗೆ ನಾನು ಕೃಷ್ಣ, ನೀನು ಶಂಕರ, ನಾವಿಬ್ಬರು ಬೇರೆ ಬೇರೆಯಾಗಿ ಕಾಣ್ತೀವಿ. ಅವರು ಶಂಕರನನ್ನು ನೋಡ್ತಾರೆ, ಕೃಷ್ಣನನ್ನು ನೋಡ್ತಾರೆ. ಶಂಕರನನ್ನು ನನ್ನ ಇಷ್ಟ ದೈವ ಅಂತ ಹೇಳ್ತಾರೆ, ಕೃಷ್ಣನನ್ನು ಇಷ್ಟ ದೈವ ಅಂತ ಹೇಳ್ತಾರೆ. ಕೃಷ್ಣನನ್ನು ಇಷ್ಟ ದೈವ ಅಂತ ಹೇಳಿ ಶಂಕರನನ್ನು ದೂರ ಮಾಡ್ತಾರೆ, ಶಂಕರನನ್ನು ಇಷ್ಟ ದೈವ ಅಂತ ಹೇಳಿ ಕೃಷ್ಣನನ್ನು ದೂರ ಮಾಡ್ತಾರೆ. ಅವ್ರ ಹತ್ರ ಇರೋದು ಯಾರು, ದೂರ ಹೋಗಿರೋರು ಯಾರು? ಎಲ್ಲವೂ ನಾವೇ. ಸೊ ಅಕಾರ್ಡಿಂಗ್ ಟು ದೆಮ್, ಸೊ both Krishna and Shankara, they are one and the same. ಸೊ ಅವರಿಗೆಲ್ಲ ಏನು ಅಂತಂದರೆ ಹರಿ ಈಸ್ ಡಿಫ್ರೆಂಟ್ ಆ್ಯಂಡ್ ಹರ ಈಸ್ ಡಿಫ್ರೆಂಟ್. ಹರಿಹರ, ದೇರ್ ಆರ್ ಟು ಎಂಟಿಟೀಸ್, ಬಟ್ ಹರಿಹರ ದೇ ಆರ್ ಒನ್ ಆ್ಯಂಡ್ ದಿ ಸೇಮ್. ಅದೇ ರೀತಿ ಭವಿಷ್ಯೋತ್ತರ ಪುರಾಣ ಅಂತ ಹೇಳಿದಾಗ ಅಲ್ಲೂ ಕೂಡ ದೇರ್ ಈಸ್ ಅನದರ್ ಕ್ಲಾರಿಟಿ. ಅಲ್ಲಿ ಮಹೇಶ್ವರ ಹಿ ಸೇಸ್, ಯಾರು ಬ್ರಹ್ಮನಿಗಿಂತ ವಿಷ್ಣು ಬೇರೆ, ವಿಷ್ಣುವಿಗಿಂತ ಮಹೇಶ್ವರ ಬೇರೆ, ಮಹೇಶ್ವರನಿಗಿಂತ ಬ್ರಹ್ಮ ಬೇರೆ, ಒಟ್ಟಿನಲ್ಲಿ ಇವ್ರು ಮೂರು ಜನನು ಬೇರೆ ಬೇರೆ. ಬ್ರಹ್ಮ ಬೇರೆ, ವಿಷ್ಣು ಬೇರೆ, ಮಹೇಶ್ವರ ಬೇರೆ ಅಂತ ಯಾರು ತಿಳ್ಕೋತಾರೆ ಅಂತವರು ಬಹಳ ದೊಡ್ಡ ಪಾಪಕರ್ಮವನ್ನು ಮಾಡಿದ ಹಾಗೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಂದಾಗ ದೇ ಆರ್ ದಟ್ ಒನ್ ಗಾಡ್. ಬಿಕಾಸ್ ಆಫ್ ದಿ ಗುಣಾಸ್ he does that role as a Brahma. The same Paramatma with the guna of the Rajasic, he occupies the role of Vishnu. The same Paramatma, because of the Tamoguna, he does the role of Maheshwara. Otherwise, if we can keep the roles away, then he is the same Paramatma. So who thinks that all these three are different, then ಅವರು ತುಂಬ ದೊಡ್ಡ ಪಾಪ ಕರ್ಮವನ್ನು ಮಾಡಿದ ಹಾಗೆ. ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹದ್ದು. ಈವನ್ ಹರಿವಂಶದಲ್ಲಿ ಮಹೇಶ್ವರ ಸೇಸ್, ಅಲ್ಲಿ ಒಂದು ಕೈಲಾಸ ಯಾತ್ರಾ ಅಂತ ಒಂದು ಸಪ್ರೇಟ್ ಅಧ್ಯಾಯ ಇದೆ, ಸಪ್ರೇಟ್ ಪೋರ್ಷನ್. ಅಲ್ಲಿ ದಿಸ್ ಮಹೇಶ್ವರ ಹಿ ಸೇಸ್, ಹೇ ಜನಾರ್ದನ, ನಾನು ನೀನೇ ಆಗಿದ್ದೀನಿ. See, this Maheshwara is telling, ಹೇ ಜನಾರ್ದನ, ನಾನು ನೀನೇ ಆಗಿದ್ದೀನಿ, ನಾನು ನೀನಾಗಿದ್ದೀನಿ, ನೀನು ನಾನೇ ಆಗಿದೀಯ.
ನಮ್ಮಿಬ್ಬರಲ್ಲಿ ದೆರ್ ಈಸ್ ನೋ ಡಿಫ್ರೆನ್ಸ್. ದಿಸ್ ಈಸ್ ಮಹೇಶ್ವರ ಈಸ್ ಟೆಲಿಂಗ್ ದಿಸ್ ಟು ಜನಾರ್ದನ. ಇಲ್ಲಿ ಪರಮಾತ್ಮ ಅವನು ಹೇಳ್ತಾ ಇರುವಂತಹದ್ದು. ಇಟ್ ಕಮ್ಸ್ ಇನ್ ಕೈಲಾಸ ಯಾತ್ರಾ ಅನ್ನುವಂತಹ ಪೋರ್ಷನ್ ಇನ್ ಹರಿವಂಶ. ಸೊ ಇಟ್ ಈಸ್ ಜಸ್ಟ್ ದಿ ನೇಮ್ಸ್, ದೇ ಆರ್ ಡಿಫರೆಂಟ್. ಒನ್ ಈಸ್ ಮಹೇಶ್ವರ and another is Janardana. So forget about the names. Both Janardana and Maheshwara, they are one and the same. ಸೊ ಇಲ್ಲಿ ಎರಡು ಯಾವುದು ಅಂತಂದರೆ ಎರಡು ಹೆಸರುಗಳು, ದಟ್ಸ್ ಆಲ್. ಇಲ್ಲಿ ಅಪಿಯರೆನ್ಸ್ ಯಾವುದು ಅಂತಂದರೆ ಓನ್ಲಿ ನೇಮ್ಸ್. ದ ಎಸೆನ್ಸ್ ಇಸ್ ದಿ ಸೇಮ್ ಪರಮಾತ್ಮ. ಸೊ ಅದಕ್ಕೆ ಅವನು ಮಹೇಶ್ವರ ಹೇಳ್ತಾನೆ, ನೀನು ನಾನೇ ಆಗಿದೆಯಾ, ನಾನು ನೀನೇ ಆಗಿದ್ದೀನಿ, ನಮ್ಮಿಬ್ಬರಲ್ಲಿ ವ್ಯತ್ಯಾಸವೇ ಇಲ್ಲ. ವಿ ಆರ್ ಒನ್ ಆ್ಯಂಡ್ ದಿ ಸೇಮ್. ಈಗ ಯಾರೋ ಒಬ್ಬ ಭಕ್ತ ಮಹೇಶ್ವರ ಈಸ್ ಮೈ ಇಷ್ಟ ದೈವ ಅಂತ ಹೇಳಿ ಅವನು ನನಗೆ ಪೂಜೆಯನ್ನು ಮಾಡ್ತಾ ಇದ್ರೆ, ಹೇ ಜನಾರ್ದನ, ಅದು ಬಂದು ಆ ಪೂಜೆ ನಿನ್ನನ್ನೇ ಸೇರುತ್ತೆ. ಮತ್ತೊಬ್ಬ ಯಾರೋ ಒಬ್ಬ ವೈಷ್ಣವ ಭಕ್ತ ಅವನು ಜನಾರ್ದನ ಈಸ್ ಮೈ ಇಷ್ಟ ದೈವ ಅಂತ ಹೇಳಿ ಅವನು ನಿನ್ನನ್ನು ಪೂಜೆ ಮಾಡ್ತಾ ಇದ್ರೆ ಆ ಪೂಜೆ ಎಲ್ಲ ಬಂದು ನನಗೆ ಸೇರುತ್ತೆ. ಆಕಾಶಾತ್ ಪತಿದಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಇಸ್ ಅ ಫೇಮಸ್ ಸ್ತೋತ್ರ. We have to understand, we have to think more and more, we have to reflect upon these statements. So ಹರಿವಂಶದಲ್ಲಿ it is said by ಮಹಾದೇವ. ಹೀಗೆ ನಮ್ಮ ಶಾಸ್ತ್ರದಲ್ಲಿ ವೇದಾಂತದಲ್ಲಿ ಒಂದು ಮಾತಿದೆ. ಇಟ್ ಟಾಕ್ಸ್ ಅಬೌಟ್ 4 ಡಿಫರೆಂಟ್ ಟೈಪ್ಸ್ ಆಫ್ ಭಕ್ತಾಸ್. 4 ಬೇರೆ ಬೇರೆ ರೀತಿಯ ಡಿವೋಟಿಗಳ ಬಗ್ಗೆ ಅಲ್ಲಿ ವಿಚಾರ ಇದೆ. 4 ಬೇರೆ ಬೇರೆ ರೀತಿಯ ಭಕ್ತರನ್ನು ನಾವು ನೋಡಬಹುದು. ಅಗೇನ್ ದಿಸ್ ಕ್ಲಾರಿಫಿಕೇಶನ್ ಈಸ್ ಗಿವನ್ ಬೈ ಶ್ರೀ ಕೃಷ್ಣ ಇನ್ ಭಗವದ್ಗೀತೆ ಆಲ್ಸೋ. ದಿಸ್ ಕಮ್ಸ್ ಇನ್ ಭಗವದ್ಗೀತೆ ಆಲ್ಸೋ. ಸೊ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ದೇರ್ ಆರ್ ಸೋ ಮೆನಿ ಡಿವೋಟೀಸ್. ವೆನ್ ಯು ಲುಕ್ ಅಟ್ ದಿ ಜಗತ್, you can find thousands of devotees. But again, ಈ ಸಾವಿರಾರು ಭಕ್ತರುಗಳನ್ನು ಕೇವಲ 4 ಕ್ಯಾಟಗರಿಗಳಲ್ಲಿ ಫಿಲ್ ಮಾಡ್ಬೋದು ಅಷ್ಟೆ. ಬಟ್ ನೋಡಿದಾಗ ಜಗತ್ತಿನಲ್ಲಿ ಸಾವಿರಾರು ಭಕ್ತರುಗಳಿದ್ದಾರೆ ಅಂತ ಅನಿಸುತ್ತೆ. ಈ ಎಲ್ಲ ಭಕ್ತರುಗಳನ್ನು ನಾವು ಒಂದು ಕ್ಯಾಟಗರೈಸ್ ಮಾಡ್ತೀವಿ ಅಂತಂದರೆ ಕೇವಲ 4 ರೀತಿಯಲ್ಲಿ ಅವರುಗಳನ್ನು ನಾವು ವಿಂಗಡಿಸಬಹುದು. ಸಾವಿರಾರು ರೀತಿಯಲ್ಲಿ ವಿಂಗಡಿಸೋದಕ್ಕಾಗೋದಿಲ್ಲ. ಅಲ್ಲಿ ಸಾವಿರಾರು ಭಕ್ತರಿದ್ದಾರೆ ನಿಜ, ಬಟ್ ಈ ಸಾವಿರಾರು ಭಕ್ತರನ್ನು ಕೇವಲ 4 ರೀತಿಯಲ್ಲಿ ವಿಂಗಡಿಸಬಹುದು ಅಷ್ಟೇ. 4 ಭಾಗಗಳಲ್ಲಿ ಅವ್ರನ್ನ ನೋಡಬಹುದು. ಒನ್ ಈಸ್ ಆರ್ತ ಭಕ್ತ, ಅರ್ಥಾರ್ಥಿ ಭಕ್ತ, ಜಿಜ್ಞಾಸು ಭಕ್ತ ಅಂಡ್ ಜ್ಞಾನಿ ಭಕ್ತ. ಸೊ ಹೀಗೆ 4 ರೀತಿಯ ಭಕ್ತರು: ಆರ್ತ ಭಕ್ತ, ಅರ್ಥಾರ್ಥಿ ಭಕ್ತ, ಜಿಜ್ಞಾಸು ಭಕ್ತ ಅಂಡ್ ಜ್ಞಾನಿ ಭಕ್ತ. ಸೊ ಹೀಗೆ ಈ ಸಾವಿರಾರು ಭಕ್ತರುಗಳನ್ನು ಈ 4 ಭಾಗಗಳಲ್ಲಿ ನೋಡಬಹುದು. ಅವರುಗಳಲ್ಲಿ ದಿಸ್ ಜ್ಞಾನಿ ಭಕ್ತ, ಐ ಲವ್ ಹಿಮ್ ಟು ದಿ ಕೋರ್, ನನಗೆ ಅವನು ತುಂಬ ಪ್ರಿಯ ಅಂತ ಪರಮಾತ್ಮ ಹೇಳ್ತಾನೆ. ಇಲ್ಲಿ ಅಫ್ಕೋರ್ಸ್ ಆಲ್ ಆಫ್ ದೆಮ್ ಆರ್ ಡಿವೋಟೀಸ್, ಮೈ ಓನ್ ಡಿವೋಟೀಸ್. ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಬೇರೆ ಉಳಿದವರು ಭಕ್ತರಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಅವರೆಲ್ಲರನ್ನೂ ನಾನು ಭಕ್ತರು ಅಂತಲೇ ಕರಿತೀನಿ. ಬಟ್ ದಿಸ್ ಜ್ಞಾನಿ ಭಕ್ತ ಇದ್ದಾನಲ್ಲ, ಅವನು ಹೆಚ್ಚು ಅರ್ಥವನ್ನು ತಿಳ್ಕೊಂಡಿದ್ದಾನೆ, ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ, ಅದರಿಂದ ನನಗೆ ಅವನು ಇಷ್ಟ ಆಗ್ತಾನೆ, ಈ ರೀತಿಯಲ್ಲಿ ಹೇಳ್ತಾನೆ. ಸೊ ಐ ಲೈಕ್ ಜ್ಞಾನಿ ಭಕ್ತ. ಸೊ ಇಲ್ಲಿ ಆರ್ತ ಭಕ್ತ ಅಂತ ಹೇಳಿದಾಗ, ದಿಸ್ ಆರ್ತ ಭಕ್ತ ಹಿ ವರ್ಷಿಪ್ಸ್ ಪರಮಾತ್ಮ. ಅವನು ಪರಮಾತ್ಮನನ್ನು ಪೂಜೆ ಮಾಡ್ತಾನೆ. ಯಾವ ಸಂದರ್ಭದಲ್ಲಿ ಅವನು ಭಗವಂತನನ್ನು ಪೂಜೆ ಮಾಡ್ತಾನೆ? ಬಿಕಾಸ್ ಹಿ ಈಸ್ ಆರ್ತ ಭಕ್ತ. ಸೊ ಆರ್ತ ಭಕ್ತ ಅಂತಂದ್ರೇನು? ಯಾವುದೋ ಒಂದು ಸಂದರ್ಭದಲ್ಲಿ ಅವನಿಗೆ ಬಹಳ ಕಷ್ಟಗಳು ಬಂದಿರುತ್ತೆ, ತುಂಬ ಗೋಳು ಸಂಕಟಗಳು ಒದ್ದಾಡ್ತಾ ಇರ್ತಾನೆ. ಸೊ ಅವನು ಹಿ ಹ್ಯಾಸ್ ಟು ಕಮ್ ಔಟ್ ಫ್ರಮ್ ದಟ್ ಸಿಚುವೇಶನ್. ಅಳ್ತಾ ಇರ್ತಾನೆ, ನನ್ನ ಕೈನಲ್ಲಿ ಆಗೋದಿಲ್ಲ, ನಾನು ಇಂತಹ ನೋವನ್ನು ನಾನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹೇಗಾದರೂ ಮಾಡಿ ನನ್ನನ್ನು ಪಾರು ಮಾಡು, ಇಂತಹ ಸಂಕಟ, ನೋವು, ದುಃಖ ನನಗೆ ಬೇಡ. ಅಳುತ್ತಾನೆ ಅವನು, ಭಗವಂತನನ್ನು ಕುರಿತು ಅಳುತ್ತಾನೆ, ನನಗೆ ಸಾಧ್ಯವೇ ಇಲ್ಲಪ್ಪ,
ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಯಾತಕ್ಕೆ ವೈ ಆರ್ ಯು ಟೆಸ್ಟಿಂಗ್ ಮೀ, ಡೋಂಟ್ ಟೆಸ್ಟ್ ಮೀ ಲೈಕ್ ದಿಸ್, ನನಗೆ ಅಷ್ಟು ಶಕ್ತಿ ಇಲ್ಲ, ನನಗೆ ಇಷ್ಟು ತೊಂದರೆಗಳು ಕೊಡಬೇಡ, ನಾನು ಏನು ತಪ್ಪು ಮಾಡಿದ್ದೀನಿ, ಪ್ಲೀಸ್ ಸಮ್ಹೌ ಪ್ಲೀಸ್ ಹೆಲ್ಪ್ ಮೀ ಟು ಕಮ್ ಔಟ್ ಫ್ರಮ್ ದಿಸ್ ಸಿಚುವೇಶನ್. ಸೊ ಇಂತಹ ಗೋಳು ಅವನದಾಗಿರುತ್ತೆ. ಸೊ ಅವನೇನು ಮಾಡ್ತಾನೆ, ಹಿ ವಾಂಟ್ಸ್ ಟು ಕಮ್ ಔಟ್ ಫ್ರಮ್ ದಟ್ ಸಿಚುವೇಶನ್, ಸೊ ಹಿ ವರ್ಷಿಪಸ್ ದಿ ಲಾರ್ಡ್. ಸೊ ಭಗವಂತನನ್ನು ಅವನು ಯಾಕೆ ಪೂಜೆ ಮಾಡ್ತಾನೆ ಅಂತಂದರೆ, ಅವನು ಯಾವ ಒಂದು ಸನ್ನಿವೇಶದಲ್ಲಿ ದುಃಖವನ್ನು ಅನುಭವಿಸ್ತಾನೆ ಅದರಿಂದ ಅವನು ಈಚೆ ಬರಬೇಕು. ಸೊ ಹಿ ವಾಂಟ್ಸ್ ಟು ಕಮ್ ಔಟ್ ಫ್ರಮ್ ದಟ್ ಸಿಚುವೇಶನ್. ಸೊ ಮತ್ತು ಇಂತಹ ಪರಿಸ್ಥಿತಿ ಅವನಿಗೆ ಯಾಕೆ ಬಂದಿದೆ ಅಂತಂದರೆ, ಅಕಾರ್ಡಿಂಗ್ ಟು ಹಿಸ್ ಕರ್ಮಾನುಸಾರ ಅವನು ಅನೇಕ ರೀತಿಯ ಕೆಲವು ಕರ್ಮಗಳನ್ನು ಮಾಡಿದ್ದಾನೆ, ಅದರ ಫಲಗಳು ಈಗ ಬಂದಿದೆ. ಆ ಅನೇಕ ಫಲಗಳಲ್ಲಿ ಇಲ್ಲಿವರೆಗೆ ಅವನಿಗಿಂತ ಸಂಕಟ ಇರಲಿಲ್ಲ. ದಟ್ ಮೀನ್ಸ್ ಇಲ್ಲಿವರೆಗೆ ಸಂಕಟ ಇರಲಿಲ್ಲ ಅಂತಂದರೆ ಅವನು ಆರಾಮಾಗಿದ್ದ. ಅವನು ಆರಾಮವಾಗಿ ಇರೋದಕ್ಕೆ ಬೇಕಾಗುವಂತಹ ಕರ್ಮಗಳನ್ನು ಕೂಡ ಅವನು ಮಾಡಿದ್ದ. ಆವಾಗ ಅವನಿಗೆ ಭಗವಂತ ಜ್ಞಾಪಕ ಬರಲಿಲ್ಲ, ಯಾಕೆ ಎವ್ರಿಥಿಂಗ್ ಸ್ಟ್ರೈಟ್ ಲೈನಲ್ಲಿ ಇತ್ತು. ಸೊ ಅವನೇನು ಭಗವಂತನನ್ನು ಜ್ಞಾಪಿಸ್ಕೊಳ್ಳಿಲ್ಲ, ಭಗವಂತನನ್ನು ಏನೂ ಕೇಳ್ಕೊಳ್ಳಿಲ್ಲ, ಯಾಕೆ ಎಲ್ಲ ಆರೋಗ್ಯ ಚೆನ್ನಾಗಿದೆ, ಟೈಮ್ ಟು ಟೈಮ್ ಊಟ, ತಿಂಡಿ, ಬಟ್ಟೆ, ದುಡ್ಡು, ಕಾಸು, ಎವ್ರಿಥಿಂಗ್ ಈಸ್ ಅವೈಲಬಲ್. ಅವಾಗ ಏನು ಹೇಳ್ತಾನೆ ಅವನು, ಹಿಂದೆ ನಾನು ಒಳ್ಳೆಯ ಕರ್ಮ ಮಾಡಿದ್ದೆ, ಐ ಆಮ್ ವೆರಿ ಲಕ್ಕಿ. ಅಗೇನ್ ಅದೇ ದ ಸೇಮ್ ಭಕ್ತ ಈಗ ಕರ್ಮಕ್ಕೆ ಅನುಸಾರವಾಗಿ ಅನೇಕ ರೀತಿಯ ಸಂಕಟ ನೋವುಗಳನ್ನು ಅನುಭವಿಸ್ಬೇಕಾದ್ರೆ ನನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗೋದಿಲ್ಲ, ನನಗೆ ಇದನ್ನೆಲ್ಲ ಕೊಡಬೇಡ. ಹಿಂದೆ ಬಂದಂತಹ ಸುಖ ಅವನೇ ಸಂಪಾದನೆ ಮಾಡ್ಕೊಂಡಿದ್ದು ಥ್ರೂ ಕರ್ಮಾಸ್. ಈಗ ಬಂದಿರೋವಂತಹ ದುಃಖ ಭಗವಂತನಿಗೆ ಹೇಳ್ತಾನೆ, ನೀನು ಕೊಟ್ಟಿರೋದು ಅಂತಾನೆ. ಸುಖವನ್ನು ನೀನು ಕೊಟ್ಟಿದ್ದು ಅಂತ ಅವನು ಹೇಳಲೇ ಇಲ್ಲ, ಸುಖನ ನಾನೇ ಸಂಪಾದನೆ ಮಾಡಿಕೊಂಡೆ ಥ್ರೂ ಕರ್ಮಾಸ್. ಆದರೆ ಈಗ ಮಾತ್ರ ಬಂದಿರುವಂತಹ ದುಃಖಕ್ಕೆ ಭಗವಂತನಿಗೆ ಹೇಳ್ತಾನೆ, ಇಂತಹ ದುಃಖವನ್ನು ನನಗೆ ಕೊಡಬೇಡ, ಡೋಂಟ್ ಪುಟ್ ಮೀ ಇನ್ ಟು ದಿಸ್ ಸಿಚುಯೇಷನ್, ನಾನು ಐ ಕ್ಯಾನಾಟ್ ಟಾಲರೇಟ್, ನನಗೆ ಅಷ್ಟು ಸ್ಟ್ರೆಂತ್ ಇಲ್ಲ, ಇಂತಹ ನೋವನ್ನು ಅನುಭವಿಸುವಂತಹ ಶಕ್ತಿ ನನಗಿಲ್ಲ. ಇಲ್ಲ ಅಂದಮೇಲೆ ಕೊಟ್ಬಿಟ್ಟು ಯಾಕೆ ನನಗೆ ಟೆಸ್ಟ್ ಮಾಡ್ತಾ ಇದೆಯಾ, ಪ್ಲೀಸ್ ಸಮ್ ಹೌ ರಿಲೀಸ್ ಮೀ ಫ್ರಮ್ ದಿಸ್ ಸಿಚುಯೇಷನ್. ಸೊ ದಟ್ ಈಸ್ ದಿ ಕಾಸ್. ಅವನು ಯಾಕೆ ಭಗವಂತನನ್ನು ಪೂಜೆ ಮಾಡ್ತಾನೆ ಅಂತಂದರೆ, ಹೇಗಾದರೂ ಮಾಡಿ ಭಗವಂತನ ಪೂಜೆ ಮಾಡಿ ಅವನನ್ನು ತೃಪ್ತಿಪಡಿಸಿ ನನ್ನನ್ನು ಈ ಸಿಚುಯೇಷನಿಂದ ಪಾರು ಮಾಡಪ್ಪ, ನನಗಿಂತಹದ್ದು ಬೇಡ ಅಂತ ಹೇಳ್ತಾನೆ. ಪರಮಾತ್ಮನ ಸಹಾಯ ಈಗ ಅವನಿಗೆ ಬೇಕು. ಯಾಕೆಂತಂದರೆ ಸಿಚುಯೇಷನ್ ಆ ರೀತಿ ಬಂದಿದೆ, ಅವನಿಗೆ ಬಂದಿರುವಂತಹ ಸಿಚುಯೇಷನ್ನ ತಡೆದುಕೊಳ್ಳುವಂತಹ ಶಕ್ತಿ ಇಲ್ಲ. ಹ್ಯಾಸ್ ಬಿಕಮ್ ವೀಕ್, ಇಟ್ ಇಸ್ ಸೋ ಮಚ್ ಆಫ್ ಪೇಯ್ನ್. ಸೊ ಅವನು ಹೇಳ್ತಾನೆ, ಭಗವಂತ ಹೇಗಾದರೂ ಮಾಡಿ ನನ್ನನ್ನು ಪಾರು ಮಾಡು ಅಂತ ಹೇಳಿ ಭಗವಂತನ ಸಹಾಯ. ಸೊ ಭಗವಂತನಿಂದ ಸಹಾಯ ಬೇಕು. ಸೊ ಭಗವಂತನಿಂದ ಬೇಕಾಗಿರುವಂತಹ ಸಹಾಯಕ್ಕಾಗಿ ಅವನು ಭಗವಂತನನ್ನು ಪೂಜೆ ಮಾಡ್ತಾ ಇದ್ದಾನೆ. ಅವನಿಗೆ ಭಗವಂತ ಬೇಡ, ಅವನಿಗೆ ಬೇಕಾಗಿರೋಂತಹದ್ದೇನು, ಈ ಸಿಚುಯೇಷನಿಂದ ಈಚೆ ಬರಬೇಕು. ಸೊ ಸಿಚುಯೇಷನಿಂದ ಈಚೆ ಬರೋದಕ್ಕೋಸ್ಕರವಾಗಿ ಅವನು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಪೂಜೆಯನ್ನು ಮಾಡ್ತಾ ಇರುವಂತಹದ್ದು ಭಗವಂತ ನನಗೆ ನೀನು ಬೇಕು ಅಂತ ಹೇಳಿ ಭಗವಂತನ ಮೇಲಿನ ಪ್ರೀತಿಯಿಂದ ಅವನು ಪೂಜೆ ಮಾಡ್ತಾ ಇಲ್ಲ. ಅವನು ಪೂಜೆ ಮಾಡ್ತಾ ಇರುವಂತಹದ್ದು, ಐ ಡು ನಾಟ್ ವಾಂಟ್ ದಿಸ್ ಸಿಚುಯೇಷನ್. ಸೊ ಭಗವಂತ ಈಸ್ ದಿ ಮೀನ್ಸ್ ಫಾರ್ ಹಿಮ್. ಸೊ ಹಿ ವಾಂಟ್ಸ್ ಹೆಲ್ಪ್ ಫ್ರಮ್ ದಿ ಭಗವಂತ. ಭಗವಂತ ಅಂತಹ ಸಹಾಯ ನನಗೆ ಮಾಡಲಿ ಅಂತ ಹೇಳಿ ಭಗವಂತನಿಗೆ ಇಟ್ಸ್ ಎ ಬಿಸ್ನೆಸ್. ಐ ವಿಲ್ ಡೂ ಪೂಜೆ, ನೀನು ನನಗೆ ಈ ಸಿಚುಯೇಷನಿಂದ ಈಚೆ ಹಾಕು. ಐ ವಿಲ್ ಡೂ ಸಮಥಿಂಗ್, ಯು ಡೂ ಸಮಥಿಂಗ್. ಇಟ್ಸ್ ಎ ಟ್ರೇಡ್ ಬಿಟ್ವೀನ್ ಯು ಆ್ಯಂಡ್ ಮೀ. ದಿಸ್ ಈಸ್ ಆರ್ಥ ಭಕ್ತ. ಆ್ಯಂಡ್ ಹಿ ವಾಂಟ್ಸ್ ಇಮಿಡಿಯೇಟ್ ರಿಲೀಫ್. ಈ ಕ್ಷಣದಲ್ಲಿ ಭಗವಂತ ಇನ್ನೂ ತಡ್ಕೊಳಕ್ಕಾಗೋದಿಲ್ಲ. ಇನ್ನೂ ತಡ್ಕೊಳಕ್ಕಾಗಲ್ಲ ಅಂದ್ರೇನು, ಈಗೇನು ತಡ್ಕೋತಾ ಇದ್ದೀನಿ, ಇಟ್ ಶುಡ್ ಬಿ ದಿ ಲಾಸ್ಟ್ ಮೂಮೆಂಟ್. ಇನ್ನು ನನಗೆ ಬೇಡ ಅಂತಂದರೆ ಇನ್ನೂ ನನಗೆ ಬೇಡ, ರೈಟ್ ನೌ ಇಮ್ಮಿಡಿಯೇಟ್ಲಿ ಯು ಹ್ಯಾವ್ ಟು ಹೆಲ್ಪ್ ಮೀ. ಸಿ ಇಟ್ಸ್ ಎ ಡಿಮ್ಯಾಂಡ್, ಇಮ್ಮಿಡಿಯೇಟ್ಲಿ ಯು ಹ್ಯಾವ್ ಟು ಅದು ಇಟ್ಸ್ ಎ ಡಿಮ್ಯಾಂಡ್. ಸೊ ಹೆಂಗಾದರೂ ಮಾಡಿ ಭಗವಂತ ಈಗ ಮಾಡಿಬಿಡ್ಬೇಕು, ಅವನು ನನ್ನನ್ನು ಇಲ್ಲಿಂದ ಈಚೆ ಹಾಕಬೇಕು. ಈ ಕ್ಷಣದಲ್ಲಿ ನನಗೆ ಬೇಕಾಗಿರುವಂತಹದ್ದನ್ನು ಅವನು ನನಗೆ ಕೊಡಬೇಕು. ಅದಕ್ಕೆ ನಾನು ಅವನನ್ನು ಪೂಜೆ ಮಾಡ್ತಾ ಇದ್ದೀನಿ. ಸೊ ದೇ ಡೂ ಇಂಟೆನ್ಸ್ ಪ್ರೇಯರ್ಸ್ ವಿತ್ ದಿ ಲಾರ್ಡ್ ಓನ್ಲಿ ಫಾರ್ ದಿಸ್ ಟೈಪ್ ಆಫ್ ರಿಲೀಫ್. So, but of course, instead of non-devotee, he is okay, he is a devotee. ಭಕ್ತನೇ ಅಲ್ಲ,
ಭಗವಂತನ ಮೇಲೆ ನಂಬಿಕೆನೇ ಇಲ್ಲ ಅನ್ನೋರಿಗೆ ಪಾಲಿಗೆ ಕಂಪೇರ್ ಮಾಡಿದ್ರೆ ಹಿ ಈಸ್ ಎ ಭಕ್ತ, ನೋ ಡೌಟ್. ಅದಕ್ಕೆ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಜಗತ್ತಿನಲ್ಲಿ ಸಾವಿರಾರು ಥರ ಭಕ್ತರುಗಳಿದೆ, ಎಲ್ಲರನ್ನೂ ನಾನು ಭಕ್ತರು ಅಂತಲೇ ಕರಿತೀನಿ. ಆಲ್ ಆಫ್ ದೆಮ್ ಆರ್ ಮೈ ಡಿವೋಟೀಸ್. ಅವರಲ್ಲಿ ಐ ಲೈಕ್ ಜ್ಞಾನಿ ಭಕ್ತ. ಈವನ್ ಭಗವಂತ ನನಗೆ ಬೇಡ, ನನಗೆ ಬೇಕಾಗಿರುವಂತಹದ್ದು ಮುಕ್ತಿ, ಕೆಲವುಗಳಿಂದ ನಾನು ಹೊರಬರಬೇಕು ಅನ್ನೋ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಒಬ್ಬ ಭಕ್ತ ಭಗವಂತನನ್ನು ಪೂಜೆ ಮಾಡಿದ್ರು ಕೂಡ ಭಗವಂತನಿಗೆ ಅರ್ಥ ಆಗ್ತದೆ, ಅವನು ನನ್ನನ್ನು ಕೇಳ್ತಾ ಇಲ್ಲ, ನನ್ನಿಂದ ಕೆಲವು ಸಹಾಯವನ್ನು ಮಾತ್ರ ಹೀ ಈಸ್ ಎಕ್ಸ್ಪೆಕ್ಟಿಂಗ್. ಸೊ ಅವನಿಗೆ ನಾನು ಬೇಡ, ಸಂಹವ್ ನನ್ನಿಂದ ಅವನಿಗೆ ಒಂದು ಹೆಲ್ಪ್ ಆಗಬೇಕು ಅಷ್ಟೇ. ಆದರೂ ಕೂಡ ಆ ಭಕ್ತನ ಮೇಲೆ ಅವನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ಒಬ್ಬ ನಾನ್ ಡಿವೋಟಿಗೆ ಕಂಪೇರ್ ಮಾಡಿದ್ರೆ ಹಿ ಈಸ್ ಎ ಡಿವೋಟಿ. ಸೊ ಹಿ ಸೇಸ್ ಹಿ ಈಸ್ ಆಲ್ಸೋ ಮೈ ಡಿವೋಟಿ. ಎರಡನೇದು ಅರ್ಥಾರ್ಥಿ ಭಕ್ತ, ದಿ ಈಸ್ ಸೆಕೆಂಡ್ ಟೈಪ್ ಆಫ್ ಭಕ್ತ. ಸೊ ಆರ್ಥ ಭಕ್ತನಂತೆ ಇವನು ಅಳ್ತಾ ಇಲ್ಲ, ಹಿ ಈಸ್ ಕಂಫರ್ಟಬಲ್, ಹಿ ಈಸ್ ನಾಟ್ ಕ್ರೈಯಿಂಗ್. ಸೊ ಅವನಿಗೆ ಹೇಳ್ಕೊಳ್ಳುವಂತಹ ಯಾವುದೇ ರೀತಿಯ ಕಷ್ಟದ ಸಿಚುಯೇಷನ್ಸ್ಗಳಿಲ್ಲ, ಏನು ಪ್ರಾಬ್ಲಮ್ಸ್ ಇಲ್ಲ. ಬಟ್ ಅವನಿಗೇನು ಅಂತಂದರೆ ಹೀ ಈಸ್ ಹ್ಯಾಪಿ, ಬಟ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಲಕ್ಸುರಿ ಕೇಳ್ಕೊತಾ ಇದ್ದಾನೆ ಅವನು. ಏನು, ಈಗ ಒಂದು ಬಾಡಿಗೆ ಮನೇಲಿದ್ದಾನೆ ಫಾರ್ ಎಕ್ಸಾಂಪಲ್, ಪ್ರತಿ ತಿಂಗಳು ಬಾಡಿಗೆ ಕಟ್ಟೋದಕ್ಕೆ ದುಡ್ಡು ಬೇಕಲ್ಲ, ಆ ದುಡ್ಡನ್ನು ಹೇಗೆ ಸಂಪಾದನೆ ಮಾಡ್ಕೋಬೇಕು ಅದಕ್ಕೂ ಕೂಡ ಒಂದು ಭಗವಂತ ದಾರಿ ತೋರಿಸಿದ್ದಾನೆ. ಸೊ ಹೀ ಈಸ್ ಅರ್ನಿಂಗ್ ಮನಿ ಆ್ಯಂಡ್ ಹೀ ಈಸ್ ಪೇಯಿಂಗ್ ದಿ ರೆಂಟ್ ಆ್ಯಂಡ್ ಹೀ ಈಸ್ ಕಂಫರ್ಟಬಲ್. He has got a house, maybe it's a rented house, but still he is able to pay the rent and stay in that house. So in a way he is comfortable. So now his expectation is, ನನಗೆ ಬಾಡಿಗೆ ಮನೆ ಬೇಡ, ಸ್ವಂತ ಮನೆ ಬೇಕು. So this is expectation. ಅಥವಾ there are so many people, ಅನೇಕರಿಗೆ ಕೆಲಸ ಇಲ್ಲ, ಸಂಪಾದನೆಗೆ ಮಾರ್ಗ ಇಲ್ಲ, ಸಂಪಾದನೆ ಮಾಡಬೇಕು ಅಂತಂದಾಗ ಅವ್ರಿಗೆ ಕಂಪೇರ್ ಮಾಡಿದ್ರೆ ಹಿ ಹ್ಯಾಸ್ ಗಾಟ್ ಎ ಜಾಬ್, ಒಂದು ಒಳ್ಳೆ ಆಫೀಸಲ್ಲಿ ಅವ್ನಿಗೆ ಏನೋ ಒಂದು ಕೆಲಸ ಅಂತ ಇದೆ, ಮಂತ್ಲಿ ಸ್ಯಾಲ್ರಿ ಬರುತ್ತೆ, ಎಲ್ಲ ಆಗುತ್ತೆ. ಬಟ್ ಹಿಸ್ ಎಕ್ಸ್ಪೆಕ್ಟೇಷನ್ ಇಸ್ ಗಿವ್ ಮಿ ಪ್ರಮೋಷನ್. ಸೊ ಅವನ ಜೀವನದ ಪರಿಸ್ಥಿತಿ ಈಗ ಯಾವ ಲೆವೆಲ್ ಇದೆ ಅದಕ್ಕಿಂತ ಎಕ್ಸ್ಟ್ರಾ ಕಂಫರ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಒಂದು ಸ್ವಂತ ಮನೆ, ಒಂದು ಪ್ರಮೋಷನ್ನು, ಈ ರೀತಿ. ಇದಕ್ಕಾಗಿ ಭಗವಂತನನ್ನು ಪೂಜೆ ಮಾಡ್ತಾನೆ. ನೋಡಪ್ಪ, ನಾನು ಹೆಂಗಾದರೂ ಮಾಡಿ ಒಂದು ಸ್ವಂತ ಮನೆ ತೊಗೋಬೇಕು, ಒಂದು ಸೈಟ್ ತೊಗೋಬೇಕು, ಅಥವಾ ಒಂದು ಮನೆ ಕಟ್ಟಬೇಕು. ಸೊ ನೀನು ಒಂದು ಕೃಪಾದೃಷ್ಟಿ ನನ್ನ ಮೇಲಿರಲಿ, ಕಂಡುಬಿಟ್ಟು ನಾನು ನೋಡಯ್ಯ, ನಾನು ನಿನ್ನ ಪೂಜೆ ಮಾಡ್ತೀನಿ. ಅಥವಾ ನನಗೆ ಪ್ರಮೋಷನ್ ಬೇಕು, ಡೈಲಿ ನಾನು ಇದಕ್ಕೋಸ್ಕರ ಒಂದು 20 ನಿಮಿಷ ನಾನು ಡೈಲಿ ನಿನ್ನನ್ನು ಕುರಿತು ಧ್ಯಾನ ಮಾಡ್ತೀನಿ. ನನಗೆ ಈ ಸಲ ಇಂಟರ್ವ್ಯೂನಲ್ಲಿ ನಾನು ಸಕ್ಸಸ್ ಆಗಬೇಕು, ನನಗೆ ಪ್ರಮೋಷನ್ ಬೇಕೇ ಬೇಕು, ಅಥವಾ ನನಗೆ ಮನೆ ಬೇಕೇ ಬೇಕು, ಹೀಗೆ. ಅಥವಾ ನನಗೆ ಸ್ಯಾಲ್ರಿ ಹೈಕ್ ಆಗಬೇಕು. ಸೊ ಲಿಟ್ಲ್ ಎಕ್ಸ್ಟ್ರಾ ಒಂದು ಜಂಪ್ ಅವನು ಬೇಕು ಅವನಿಗೆ. ಸೊ ಅದಕ್ಕಾಗಿ ಭಗವಂತನನ್ನು ಅವನು ಪೂಜೆ ಮಾಡ್ತಾನೆ. ಕೆಲವುಗಳಿಗಾಗಿ, ದಟ್ ಈಸ್ ಅರ್ಥಾರ್ಥಿ ಅಂತಂದರೆ ಕೆಲವುಗಳಿಗಾಗಿ. ಹಿ ವಾಂಟ್ಸ್ ಸಮಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ವಾಟ್ ಎವರ್ ಹಿ ಈಸ್ ಹ್ಯಾವಿಂಗ್ ರೈಟ್ ನೌ. Apart from that, little more extra. So his expectation is, I have everything, I am fine, I am comfortable, but I want little extra. For that I am doing this puja. So my intense prayers, my intense worship, my puja is because I want little more extra. Again here, this Arthartha Bhakta, he does not want God. ಅವನಿಗೂ ಕೂಡ ಭಗವಂತ ಬೇಡ. ಆರ್ಥ ಭಕ್ತ ಅಳ್ತಾ ಇರ್ತಾನೆ, ನನಗೆ ಈ ಸಂಕಟಗಳು ಬೇಡ. ಸೊ ಅವನು ಕೂಡ ಭಗವಂತ ನನಗೆ ನೀನು ಬೇಕು ಅಂತ ಹೇಳ್ತಾ ಇಲ್ಲ. ಅಗೇನ್ ದಿಸ್ ಅರ್ಥಾರ್ಥಿ, ಅವನು ಕೂಡ ನನಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಹೊತ್ತು ಅವನಿಗೂ ಕೂಡ ಭಗವಂತ ಬೇಡ. ಸೊ ದಿಸ್ ಬೋತ್ ಅರ್ಥ ಆ್ಯಂಡ್ ಅರ್ಥಾರ್ಥ, ಈ ಇಬ್ಬರೂ ಭಕ್ತರುಗಳು ಕೂಡ ಭಗವಂತನಿಂದ ಏನೋ ಒಂದು ಬೇಕು, ಅದಕ್ಕಾಗಿ ಭಗವಂತನನ್ನು ಪೂಜೆ ಮಾಡ್ತಾ ಇದ್ದಾರೆ ಅಷ್ಟೇ ಹೊತ್ತು ಭಗವಂತ ನನಗೆ ನೀನೇ ಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅವ್ರು ಯಾರೂ ಪೂಜೆ ಮಾಡ್ತಾ ಇಲ್ಲ. ದಿಸ್ ಇಸ್ ಸೆಕೆಂಡ್ ಟೈಪ್ ಆಫ್ ಭಕ್ತ.
ಯಾಕೆಂತಂದರೆ ದಿಸ್ ಬೋತ್ ಆರ್ತಭಕ್ತ ಅಂಡ್ ಅರ್ಥಾರ್ಥಿ ಭಕ್ತ ದೇ ನೋ ದಿಸ್ ಪರಮಾತ್ಮ ಈಸ್ ಎ ಗಿವರ್, ಈಸ್ ಅ ದಾತ, ಈಸ್ ಅ ದಾಯಕ, ಫಲದಾಯಕ. ಸೊ ನಿನ್ನನ್ನಲ್ಲದೆ ಇನ್ಯಾರನ್ನು ಕೇಳೋದು? ನೀನು ಕೊಡೋನು, ನೀನು ಯು ಆರ್ ಎ ಗಿವರ್. ಕೊಡೋ ಶಕ್ತಿ ಬೇರೆ ಯಾರಿಗೂ ಇಲ್ಲ, ಅದು ನಮಗೆ ಗೊತ್ತಿದೆ. ಮತ್ತು ಬೇರೆ ಯಾರನ್ನ ಹೋಗಿ ಕೇಳಲಿ ನಾವು? ಸೊ ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್, ವಿತ್ ದಿಸ್ ಎಕ್ಸ್ಪೆಕ್ಟೇಷನ್, ದಿಸ್ ಬೋತ್ ಅರ್ಥಭಕ್ತ ಆ್ಯಂಡ್ ಅರ್ಥಾರ್ಥಿ ಭಕ್ತ, ದೇ ವರ್ಷಿಪ್ ದಿ ಗಾಡ್. ದೇ ಡು ನಾಟ್ ವಾಂಟ್ ಭಗವಂತ, ದೇ ವಾಂಟ್ ಸಮಥಿಂಗ್ ಎಲ್ಸ್ ಫ್ರಮ್ ಭಗವಂತ. ಹೇಗಿದ್ರು ನೀನು ಕೊಡೋನಲ್ವಾ, ಕೊಡೋದೇ ಆದರೆ ಈ ಥರನೇ ಕೊಡು. ಸೊ ಇಬ್ಬರಲ್ಲೂ ಇರುವಂತಹ ಕಾಮನ್ ಗುಣ ಏನು ಅಂತಂದರೆ, ಅಗೇನ್ ಬಿಸ್ನೆಸ್, ಟ್ರೇಡ್ ಭಕ್ತಿ, ಇಟ್ ಈಸ್ ವೆರಿ ಕ್ಲಿಯರ್. ಸೊ ಅವರಿಬ್ಬರಿಗೂ ಕೂಡ ಈಶ್ವರ ಇಸ್ ನಾಟ್ ರಿಕ್ವೈರ್ಡ್, ದಿ ಭಗವಂತ ಇಸ್ ನಾಟ್ ರಿಕ್ವೈರ್ಡ್. ದೇ ವಾಂಟ್ ಸಮಥಿಂಗ್ ಫ್ರಮ್ ದಿ ವರ್ಲ್ಡ್. ಸೊ there is something in the world, that something in the world can make these bhaktas happy. To get that, Bhagavanta is the means. So they are making use of Bhagavanta as means. And third type of bhakta is called the Jignasu Bhakta. ಜಿಜ್ಞಾಸು ಭಕ್ತ ಅಂತಂದ್ರೆ ಏನು ಅಂತಂದರೆ, ದೇರ್ ಆರ್ ಸಮ್ ಡಿವೋಟೀಸ್, ಅವರಿಗೆ ಒಂದು ರೀತಿಯ ಕುತೂಹಲ, ಅವರಿಗೆ ಈ ಲೌಕಿಕದ ಯಾವುದು ಬೇಕಿಲ್ಲ. ಅವರು ಈವನ್ ಸ್ವಂತಕ್ಕೆ ನನಗಿಂತಹದ್ದು ಬೇಕು ಅಂತಲೂ ಕೇಳ್ತಾ ಇಲ್ಲ, ಅಥವಾ ನಾನು ಇಂತಹ ತೊಂದರೆಯಲ್ಲಿದ್ದೀನಿ, ನನ್ನನ್ನು ಈ ತೊಂದರೆಯಿಂದ ಪಾರು ಮಾಡು ಅಳ್ತಾ ಇಲ್ಲ, ಅಥವಾ ನನ್ನ ಹತ್ರ ಈಗ ಏನೋ ಒಂದಿದೆ ಅದಕ್ಕಿಂತ ಉತ್ತಮವಾಗಿರೋದು ಬೇಕು, ಅದು ಕೂಡ ಅವರಿಗೆ ಬೇಕಾಗಿಲ್ಲ. ಥರ್ಡ್ ಟೈಪ್ ಆಫ್ ಭಕ್ತ ಜಿಜ್ಞಾಸು ಭಕ್ತ. ಸೊ ಅವ್ರಿಗೆ ಹಾಗಾದರೆ ಭಗವಂತನಲ್ಲಿ ಅವ್ರಿಗೆ ಯಾವ ರೀತಿಯ ಆಸಕ್ತಿ ಇರುತ್ತೆ, ಯಾವ ಕಾರಣದಿಂದ ಅವರು ಭಗವಂತನನ್ನು ಪೂಜೆ ಮಾಡ್ತಾರೆ? ಅವರಿಗೆ ಭಗವಂತ ಅಂತಂದಾಗ ಒಂದು ರೀತಿಯ ಕುತೂಹಲ ಇರುತ್ತೆ, ಕ್ಯೂರಿಯಾಸಿಟಿ. ಸಿ, ದ ಲಾರ್ಡ್ ಈಸ್ ಕೇಪಬಲ್ ಆಫ್ ಗಿವಿಂಗ್ ವಾಟ್ ಎವರ್ ದ ಡಿವೋಟಿ ಆಸ್ಕ್ಸ್. ಸೊ ಪರಮಾತ್ಮ ಕೇಳಿದಾಗಲೆಲ್ಲ ಏನೋ ಒಂದು ಕೊಟ್ಟು ನಮ್ಮನ್ನು ತೃಪ್ತಿಪಡಿಸ್ತಾನೆ. ಬಿಕಾಸ್ ಇಟ್ ಈಸ್ ಹಿಸ್ ಗ್ರೇಸ್, ಅದು ಅವನ ಕಾರುಣ್ಯ, ಅದು ದಟ್ ಈಸ್ ಹಿಸ್ ದ ವೆರಿ ನೇಚರ್ ಆಫ್ ದಿ ಪರಮಾತ್ಮ ಅಂತಂದ್ರೆ ಏನು? ಕಾರುಣ್ಯ. ಓ, ದಿಸ್ ಡಿವೋಟಿ ಹೀ ಈಸ್ ಎಕ್ಸ್ಪೆಕ್ಟಿಂಗ್, ಹೀ ಈಸ್ ಆಸ್ಕಿಂಗ್ ದಿಸ್, ಪಾಪ ಕೊಡೋಣ. ದಿಸ್ ಈಸ್ ದಿ ನೇಚರ್ ಆಫ್ ದಿ ಪರಮಾತ್ಮ. ಸೊ ಹೀ ಈಸ್ ದಿ ಗಿವರ್. ಸೊ ಭಕ್ತರಿಗೆ ಯಾಕೆ ಅವನು ಪರಮಾತ್ಮ ಕೊಡ್ತಾನೆ ಅಂತಂದರೆ, ಬಿಕಾಸ್ ಎ ಡಿವೋಟಿ ಅಂತಂದಾಗ ಭಕ್ತರ ಮೇಲೆ ಅವನಿಗೆ ಅಷ್ಟೊಂದು ಒಂದು ರೀತಿಯ ಕನಿಕರ ಇರುತ್ತೆ, ಪ್ರೀತಿ ಇರುತ್ತೆ. ಬಿಕಾಸ್ ಮೇ ಬಿ ಹೀ ಈಸ್ ಎ ಅರ್ಥಾರ್ಥಿ ಆರ್ ಜಿಜ್ಞಾಸು, ಹೀ ಈಸ್ ಎ ಡಿವೋಟಿ. ವೆನ್ ಹೀ ಈಸ್ ಎ ಡಿವೋಟಿ, ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಡಿವೋಟಿ ಆ್ಯಂಡ್ ದಿ ಭಕ್ತ ಪರಮಾತ್ಮ ಅಂತಂದಾಗ, ದಟ್ ಕಾರುಣ್ಯ, ದಟ್ ಪ್ರೀತಿ, ಲವ್ ಟುವರ್ಡ್ಸ್ ದಿ ಡಿವೋಟಿ, ಬಿಕಾಸ್ ಆಫ್ ದಟ್ ಪರಮಾತ್ಮ ಏನು ಮಾಡ್ತಾನೆ, ಅವನು ಕೇಳಿದ್ದನ್ನೆಲ್ಲ ಸ್ಯಾಂಕ್ಷನ್ ಮಾಡ್ತಾನೆ. ಸ್ಯಾಂಕ್ಷನ್ ಮಾಡುವಂತಹದ್ದು ಹಿಸ್ ಗುಣ, ಕಾರುಣ್ಯ. ಇಲ್ಲಿ ಜಿಜ್ಞಾಸು ಭಕ್ತ ಏನು ಅಂತಂದರೆ, ದಿಸ್ ಭಗವಂತ ಈಸ್ ಎ ಗಿವರ್ ಆ್ಯಂಡ್ ಹೀ ಈಸ್ ಎ ಸರ್ವಜ್ಞ, ಹೀ ಈಸ್ ಆಲ್ ನೋವರ್. ಒಂದು ವೇಳೆ ನಾ ಏನೋ ಒಂದು ಕೇಳ್ತೀನಿ, ಒಂದು ವೇಳೆ ನಾ ಏನೋ ಒಂದು ಭಗವಂತನನ್ನು ಕೇಳ್ತೀನಿ, ನಾ ಏನೋ ಒಂದು ಕೇಳಿದಾಗ ಭಗವಂತ ಕೊಟ್ಟರೆ ನಾ ಹೇಳ್ತೀನಿ, ಇಟ್ ಈಸ್ ಹಿಸ್ ಡಿವೈನ್ ಗ್ರೇಸ್, ಐ ವಾಂಟೆಡ್ ದಿಸ್. ನಾನು ಕೇಳಿಕೊಂಡೆ, ಅವನ ಅನುಗ್ರಹ ನನಗೆ ಸಿಕ್ತು, ಹಿ ಗೇವ್ ಇಟ್ ಟು ಮೀ. ಬಟ್ ನಾನು ಕೇಳಿಕೊಂಡೆ, ಅವನು ಕೊಡಲಿಲ್ಲ. ನಾನು ಕೇಳಿಕೊಂಡೆ, ಬಹಳ ಭಕ್ತಿಯಿಂದ ಕೇಳಿಕೊಂಡೆ, ಅವನು ಕೊಡಲಿಲ್ಲ. ಬಟ್ ಹಿ ಹ್ಯಾಸ್ ಪ್ರೊಟೆಕ್ಟೆಡ್ ಮೀ ಬೈ ನಾಟ್ ಗಿವಿಂಗ್. ಕೊಟ್ಟಿದ್ದಿದ್ರೆ ಏನು ಅನಾಹುತ ನಾನು ಮಾಡ್ಕೋತಾ ಇದ್ನೋ ಅದನ್ನು ಇಟ್ಕೊಂಡು. ಸೊ ಅಂಥ ಅನಾಹುತ ನನಗೆ ಆಗಬಾರ್ದು ಅಂತ ಹೇಳಿ ನನ್ನ ಮೇಲೆ ಅವನಿಗೆ ಪ್ರೀತಿ, ತುಂಬ ಪ್ರೀತಿ. ನಾನು ಅಂತಂದರೆ ಅವನಿಗೆ ತುಂಬ ಇಷ್ಟ. ಸೊ ಅವನಿಗೆ ಅರ್ಥ ಮಾಡಿಕೊಂಡ, ಅವನೇನೋ ಕೇಳ್ತಾ ಇದ್ದಾನೆ, ಮೂರ್ಖ, ಕೊಟ್ಬಿಟ್ರೆ ಅವನಿಗೆ ಅದರಿಂದ ತೊಂದರೆ ಆಗತ್ತೆ,
ಸೊ ಅದರಿಂದ ಅವನಿಗೆ ಕೊಡೋದು ಬೇಡ, ಕೊಡದೆ ಅವನನ್ನು ಕಾಪಾಡೋಣ. ಸೊ ದಟ್ ಈಸ್ ದಿ ಪರಮಾತ್ಮ ತತ್ವ. ಸೊ ಹೀಗೆ ಒಬ್ಬ ಜಿಜ್ಞಾಸು ಭಗವಂತ ಅಂತ ಅಂದಾಗ ಭಗವಂತನನ್ನು ಅವನು ದೂಷಿಸೋದಿಲ್ಲ. ಕೊಟ್ಟರೂ ಸಂತೋಷ ಪಡ್ತಾನೆ, ಕೊಡದೆ ಹೋದರೂ ಕೂಡ ಸಂತೋಷ ಪಡ್ತಾನೆ. ಕೊಟ್ಟಾಗ ಹೇಳ್ತಾನೆ ಭಗವಂತನಿಗೆ ನನ್ನ ಮೇಲೆ ಬಹಳ ಪ್ರೀತಿ ಇತ್ತು, ಇಟ್ ಈಸ್ ಹಿಸ್ ಡಿವೈನ್ ಗ್ರೇಸ್ ಅಂತ ಹೇಳ್ತಾನೆ. ಕೊಡದೆ ಹೋದಾಗ ಕೂಡ ಅವನಿಗೆ ಬೇಜಾರಿಲ್ಲ. ನನಗೆ ಇದನ್ನು ಕೊಡದೇ ಇರುವ ಮೂಲಕ ನನ್ನನ್ನು ಅವನು ಕಾಪಾಡ್ಬಿಟ್ಟ, ರಕ್ಷಿಸ್ಬಿಟ್ಟ. ಹೀ ಈಸ್ ಗ್ರೇಟ್, ಅವನು ದಿಸ್ ಈಸ್ ಹಿಸ್ ಗ್ರೇಟ್ನೆಸ್. ಹೀಗೆ ಈ ಎರಡೂ ರೀತಿಯಿಂದ ಕೂಡ ಅವನು ಭಗವಂತನನ್ನು ಬಿಟ್ಕೊಡೋದಿಲ್ಲ ಜಿಜ್ಞಾಸು ಭಕ್ತ. ಅವನಿಗೆ ಭಗವಂತ ಅಂತಂದಾಗ ಅಷ್ಟು ನಂಬಿಕೆ, ಅಷ್ಟೊಂದು ಅವನ ಮೇಲೆ ಶ್ರದ್ಧೆ ಇರುತ್ತೆ. ಸೊ ಜಿಜ್ಞಾಸು ಭಕ್ತ ಅಂತಂದಾಗ ಭಗವಂತ ಅಂತಂದಾಗ ಬಿಕಾಸ್ ಆಫ್ ದಟ್, ಆ ಪರಮಾತ್ಮ ಅಂದಾಗ ಆ ಒಂದು ತತ್ವದಲ್ಲಿ ಇರುವಂತಹದ್ದು ಏನು ಅನ್ನೋದನ್ನು ತಿಳ್ಕೋಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಅವನಲ್ಲಿ ಇರೋದ್ರಿಂದ ಇಂತಹ ಅನೇಕಗಳನ್ನು ಅವನು ಅನಲೈಸ್ ಮಾಡ್ತಾ ಬರ್ತಾನೆ. ವೈ ಭಗವಂತ ಗೇವ್, ವೈ ಹಿ ಡಿಡ್ ನಾಟ್ ಗೇವ್. ಸೊ ಅವನು ಯಾಕೆ ಕೊಟ್ಟ, ಯಾಕೆ ಕೊಡಲಿಲ್ಲ. ಅವನು ಕೊಟ್ಟಾಗ ನಾನು ಸಂತೋಷಪಟ್ಟೆ, ಕೊಡದೆ ಹೋದಾಗಲೂ ನಾನು ಸಂತೋಷಪಟ್ಟೆ. ಸೊ ನನ್ನ ಸಂತೋಷಕ್ಕೇನು ಅವನು ಕಡಿಮೆ ಮಾಡಲೇ ಇಲ್ವಲ್ಲ. ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್, ದಿಸ್ ಈಸ್ ದಿ ಅನಾಲಿಸಿಸ್ ಆಫ್ ಎ ಜಿಜ್ಞಾಸು ಭಕ್ತ. ಸೊ ಹಿಂದಿನ ಅನೇಕ ಜನ್ಮಗಳಲ್ಲಿ ಅವನು ಮಾಡಿದಂತಹ ಸತ್ಕರ್ಮದ ಫಲ ಈ ಜಿಜ್ಞಾಸು ಭಕ್ತ, ಅವನು ಜಿಜ್ಞಾಸು ಭಕ್ತನಾಗಿ ಆಗಬೇಕು. ಹೇಗೆ ಆದ ಅಂತಂದರೆ ಹ್ಯಾಸ್ ಡನ್ ಸೋ ಮಚ್ ಆಫ್ ಫ್ರಮ್ ಸೋ ಮೆನಿ ಜನ್ಮಸ್. ಅವನೇನು ಮಾಡಿದ್ದಾನೆ, ಚೆನ್ನಾಗಿ ಸಂಸ್ಕಾರವನ್ನು ಬೆಳೆಸ್ಕೊಂಡಿದ್ದಾನೆ. ಪ್ರತಿ ಜನ್ಮದಲ್ಲೂ ಅನೇಕ ರೀತಿಯ ಸತ್ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಹೆಚ್ಚು ಸಂಪಾದನೆ ಮಾಡಿ ಈಗ ಜಿಜ್ಞಾಸು ಭಕ್ತ ಅನ್ನುವ ಮಟ್ಟಕ್ಕೆ ಅವನು ಬೆಳೆದು ನಿಂತಿದ್ದಾನೆ. ಸೊ ಬಿಕಾಸ್ ನೌ ಹೀಸ್ ಈ ಭಗವಂತನನ್ನು ತಿಳ್ಕೊಳ್ಳುವಂತಹ ಆಸಕ್ತಿ ಅವನಲ್ಲಿ ಉಂಟಾಗಿರೋದಕ್ಕೆ ಕಾರಣ ಏನು ಅಂತಂದರೆ ಹಿ ಹ್ಯಾಸ್ ಡನ್ ಸಚ್ ಪುಣ್ಯಕರ್ಮಾಸ್. ಸೊ ಹಿ ಥಿಂಕ್ಸ್ ಅವನು ಈ ಎಲ್ಲ ಕಾರಣಗಳಿಂದ ಅವನಿಗೆ ಭಗವಂತ ಅಂತಂದಾಗ ಒಂದು ರೀತಿಯ ವಿಶೇಷ ಒಲವು, ಒಂದು ರೀತಿಯ ವಿಶೇಷ ಕುತೂಹಲ. ಸೊ ಹೂ ಇಸ್ ದಿಸ್ ಈಶ್ವರ, ದೇವರು ಅಂತಂದ್ರೇನು, ಪರಮಾತ್ಮ ಅಂತಂದ್ರೇನು, ವೇದಗಳು ಅಂತ ನಾವು ಹೇಳ್ತೀವಿ. ಸೊ ವೇದಗಳು ಭಗವಂತನನ್ನು ಯಾವ ರೀತಿ ಸ್ತೋತ್ರ ಮಾಡ್ತಾ ಇದೆ, ಅವನ ಯಾವ ಮಹಿಮೆಗಳನ್ನು ಕುರಿತು ಈ ವೇದ ಮಂತ್ರಗಳು ತಿಳಿಸ್ತಾ ಇದೆ, ವೇದಗಳು ಭಗವಂತನನ್ನು ಹೇಗೆ ಅರ್ಥ ಮಾಡಿಕೊಂಡಿದೆ. ಸೊ ಇದನ್ನೆಲ್ಲ ನಾನು ತಿಳ್ಕೋಬೇಕು. ಹೀಗೆ ಅವನಲ್ಲಿ ಪ್ರಶ್ನೆಗಳು ಉಂಟಾಗುತ್ತೆ. ಭಗವಂತನಲ್ಲಿ ನನಗೆ ಇದು ಬೇಕು ಅದು ಬೇಕು, ಅವನು ಕೊಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತ ಅಂತಂದಾಗ ವಾಟ್ ಈಸ್ ಗಾಡ್ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ನನ್ನಲ್ಲಿ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಅದರಿಂದ ನಾನು ಐ ವಾಂಟ್ ಟು ನೋ ವಾಟ್ ಈಸ್ ಗಾಡ್. ದಟ್ ಗಾಡ್ಲಿ ಅಂತ ಹೇಳಿದಾಗ ಐ ವಾಂಟ್ ಟು ನೋ ವಾಟ್ ಈಸ್ ದಟ್ ಗಾಡ್ಲಿ. ಸಿ ದಿಸ್ nobody is interested in godly because when we look at this ಆರ್ಥ ಭಕ್ತ, he wanted something, ಅವನು ಅಳ್ತಾ ಇದ್ದ. ಅದೇ ರೀತಿ ಅರ್ಥಾರ್ಥಿ ಭಕ್ತ ಫಾರ್ ಲಿಟ್ಲ್ ಮೋರ್ ಎಕ್ಸ್ಟ್ರಾ ಕಂಫರ್ಟ್ಸ್ ಭಗವಂತನನ್ನು ಪೂಜೆ ಮಾಡಿದ. ಬಟ್ ದಿಸ್ ಜಿಜ್ಞಾಸು ಭಕ್ತ ಭಗವಂತನಿಗೆ ಆ ಶಕ್ತಿ ಇದೆ, ಅವನು ಕೊಡ್ತಾನೋ ಬಿಡ್ತಾನೋ, ಬಟ್ ಕೊಟ್ಟರೂ ಕೂಡ ಕಾಪಾಡ್ತಾನೆ, ಕೊಡದೆ ಹೋದರೂ ಕಾಪಾಡ್ತಾನೆ, ಒಟ್ಟಿನಲ್ಲಿ ನನ್ನ ಸಂತೋಷವಾಗಿ ಇಟ್ಟಿರಬೇಕು ಅನ್ನುವಂತಹದ್ದು ಅವನು. ಸೊ ಆ ರೀತಿ ಅವನು ಮಾಡ್ತಾನಲ್ಲ, ದಟ್ ಗಾಡ್ಲಿನೆಸ್, ಐ ವಾಂಟ್ ಟು ನೋ ದಟ್ ಗಾಡ್ಲಿನೆಸ್ ಈಸ್ ದಿಸ್ ಜಿಜ್ಞಾಸು ಭಕ್ತ. ಸೊ ಇವನು ಈ ರೀತಿ ಜಿಜ್ಞಾಸು ಆಗಿರೋದ್ರಿಂದ ಅವನಲ್ಲಿ ಇಂತಹ ಪ್ರಶ್ನೆಗಳು ಬರುತ್ತೆ. ಅವನು ಹೀಗೆ ಅನೇಕ ರೀತಿಯಲ್ಲಿ ಅನಲೈಸ್ ಮಾಡ್ತಾ ಬರ್ತಾನೆ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.